कोऽपि वाग्मी जडमतिरपि जन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयं प्रणमत्कामधेनुञ्च भजत्सुरतुरूपमं श्रीभावबोधकुत्पाद चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तापं पंचषड्वस्य पूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः हरि ओं जन्माद्यस्य यथो अन्वयातितर्थ अर्थेश्चभिघ्नस्वराट् तेने ब्रह्महुदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरि ओಂ ಇಲ್ಲಿಯ ತನಕ ಈ ಪ್ರವಚನದ ಮಾಲಿಕೆಯಲ್ಲಿ ಭಾಗವತ ದಶಮ ಸ್ಕಂದದ ಶ್ರುತಿಗೀತೆಯ ಚಿಂತನೆಯನ್ನು ನಡೆಸಿದ್ದೇವೆ. ಈ ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ನಾವು ಮಾಡಿದ್ದೇವೆ. ಇವತ್ತಿನ ದಿವಸ ಈ ಚಿಂತನೆಯ ಮಂಗಲ ಯಥಾಶಕ್ತಿ ಆದಷ್ಟು ಶ್ರುತಿಗೀತೆಯನ್ನು ಚಿಂತನೆ ಮಾಡಲು ಪ್ರಯತ್ನಿಸೋಣ. ನಿನ್ನೆ ಕೊನೆಯ ಶ್ಲೋಕದಲ್ಲಿ ದುರ್ಗಾದೇವಿ ಹೇಳ್ತಾ ಇದ್ಲು, ಪರಿವಯಸೆ ಪಶೂನಿವ ಗಿರ ವಿಬುಧಾನಪಿತಾಂ ತ್ವಯಿ ದೃಢ ಸೌಹೃದ ನನು ಪುನಂತಿ ನತೆ ವಿಮುಖಾಃ ತ್ವಮೇಕ ಸ್ವರಾಡಖಿಲಕಾರಕ ಶಕ್ತಿಧರ ಸ್ತವ ಬಲಿಮುದ್ವಹಂತಿ ಸಮದಂತಿ ಚಯೇ ಅನೀಶಾಃ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಎತ್ತುಗಳಿಗೆ ಮೂಗುದಾರ ಹಾಕಿದ ಹಾಗೆ ಬ್ರಹ್ಮಾದಿ ಜೀವಿಗಳಿಗೂ ಮೂಗುದಾರವನ್ನು ಹಾಕಿ ಭಗವಂತ ಕಟ್ಟಿದ್ದಾನೆ, ಕರ್ಮ ಬಂಧನದಲ್ಲಿ ಇಟ್ಟಿದ್ದಾನೆ, ವಿಚಿದೇಶಗಳಿಂದ ಬಂಧಿಸಿದ್ದಾನೆ. ಆದರೂ ಅವರೆಲ್ಲರೂ ದೃಢಭಕ್ತಿಯುಳ್ಳವರು, ನಿನ್ನಲ್ಲಿ ದೃಢಭಕ್ತಿಯುಳ್ಳವರು, ಲೋಕಪಾಲರು ಅವರು. ಎಲ್ಲರ ಶಕ್ತಿಯ ಧಾರಕನು ನೀನಾಗಿದ್ದೇಯೇ, ನಿನ್ನ ಪ್ರೇರಣೆಯಿಂದ ಎಲ್ಲ ದೇವತೆಗಳು ನಿನ್ನ ಆರಾಧನೆಯನ್ನು ಮಾಡಿ ಸುಖಿಗಳಾಗುತ್ತಾರೆ, ಆದ್ದರಿಂದ ಅವರನ್ನು ಸೃಷ್ಟಿ ಮಾಡಿ ಭಗವಂತ ಅಂತ ಹೇಳಿಬಿಟ್ಟು ದುರ್ಗಾದೇವಿ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾಳೆ. ಮುಂದುವರೆದು ಹೇಳ್ತಾಳೆ, ಅದಕ್ಕೆ ಉದಾಹರಣೆಯನ್ನು ಕೊಡ್ತಾಳೆ. ವರ್ಷಭುಜೋ ಅಖಿಲ ಲಕ್ಷಿತಿ ಪತಿರೇವ ವಿಶ್ವಸೃಜೋ ವಿದಧತಿ ಯತ್ರ ಯೇ ತ್ವಧಿಕೃತ ಭವತಶ್ಚಕಿತಾಃ ಚಿರಚರಜಾತಯಃ ಸ್ಯುರಜರೇ ತ್ವನಿಮಿತ್ತ ಯುಜೋ ವಿರಹ ಉದೀಕ್ಷಯೇದ್ಯದಿ ಪರಸ್ಯ ವಿಮುಕ್ತ ಸತಃ. ಒಂದು ಸಾಮಂತರಾಜರು ಇರ್ತಾರೆ, ಒಬ್ಬರು ಚಕ್ರವರ್ತಿಗಳು ಇರ್ತಾರೆ, ಅವರಿಗೆ ಅನೇಕ ಸಾಮಂತರಾಜರು ಇರ್ತಾರೆ. ಸಾಮಂತರಾಜರು ಏನು ಮಾಡ್ತಾ ಇರ್ತಾರೆ, ಚಕ್ರವರ್ತಿಗಳಿಗೆ ಕಪ್ಪವನ್ನು ಕೊಡ್ತಾ ಇರ್ತಾರೆ, ಕಪ್ಪ ಕೊಡ್ತಾ ಇರ್ತಾರೆ. ಕಪ್ಪ ಕೊಡಬೇಕಾದ್ರೆ ಅಂದರೆ ಸೃಷ್ಟಿಕರ್ತರಿಗೊಡಿಯಾದ ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಕಪ್ಪ ಕೊಡ್ತಾರೆ ಅಂದರೆ ಏನು, ಭಗವಂತನ ಪೂಜೆಯನ್ನು ಮಾಡ್ತಾರೆ, ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಭಗವಂತನ ಭಕ್ತಿಯನ್ನು ಮಾಡುತ್ತಾರೆ. ಅದು ಅವರು ಭಗವಂತನೆಂಬ ಚಕ್ರವರ್ತಿಗೆ ಕೊಡುವ ಕಪ್ಪ. ಅವರು ಯಾರಿಗೆ ಭಗವಂತ ಅಧಿಕಾರವನ್ನು ಕೊಟ್ಟಿರ್ತಾನಲ್ಲ, ಆ ಅಧಿಕಾರದಲ್ಲಿಯೇ ಭಗವಂತನಿಗೆ ಭಯಭೀತರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದಾಳೆ ಲಕ್ಷ್ಮೀದೇವಿ. ಭಗವಂತನಿಗೆ ಹೆದರಿಕೊಂಡು ಬ್ರಹ್ಮಾದಿ ದೇವತೆಗಳು ಕೆಲಸ ಮಾಡ್ತಾರೆ. ಭಗವಂತ ಅವರಲ್ಲಿದ್ದು ಅವನೇ ಕೆಲಸ ಮಾಡಿಸ್ಬೇಕು. ಭಗವಂತನಿಗೆ ಹೆದರಿಬಿಟ್ಟು ಅಂದರೆ ಏನು, ನಮ್ಮ ಹಾಗೆ ಹೆದರಿಬಿಟ್ಟ ಅಲ್ಲ, ಭಗವಂತನು ನಿಯೋಜಿಸಿದ ಕರ್ಮವನ್ನು ಮಾಡುವಲ್ಲಿ ಏನಾದರೂ ಲೋಪವಾಗುತ್ತದೆಯಾ ಎಂಬ ಹೆದರಿಕೆ ಅವರಿಗೆ. ಎಲ್ಲಿಯಾದರೂ ಆ ಕರ್ಮವನ್ನು ಬಿಡುತ್ತೀನಾ ಅನ್ನೋ ಹೆದರಿಕೆ ಅವರಿಗೆ. ಹಾಗಾಗಿ ಆ ಹೆದರಿಕೆಯಿಂದ ಭಗವಂತನ ಹೇಳಿದ ಕರ್ಮವನ್ನು ಅವರು ಮಾಡ್ತಾ ಇರ್ತಾರೆ. ಹಾಗೆಯೇ ಶಾಸ್ತ್ರದಲ್ಲಿ ಹೇಳಿದೆ, ತಮೇವಂ ವಿದ್ವಾನಮೃತ ಇಹ ಭವತಿ, ಮೋಕ್ಷ ನಿನ್ನಿಂದಲೇ ಲಭ್ಯವಾಗುವುದು ಎಂದು ವೇದದ ಮೂಲಕ ನೀನೇ ತಿಳಿಸುತ್ತಿದ್ದೀಯ ಭಗವಂತ.
ಜ್ಞಾನಿಗಳು ತಿಳಿದು ಪರರಿಗೆ ಅವರೇನು ಮಾಡ್ತಾರೆ, ತಾವು ತಿಳಿದುಕೊಂಡರೆ ಅಷ್ಟೇ ಅಲ್ಲ, ತಾವು ಪರರಿಗೆ ಉಪದೇಶ ಮಾಡ್ತಾರೆ. ತಾವು ತಿಳಿದುಕೊಂಡದ್ದು ಪರರಿಗೆ ಉಪದೇಶವನ್ನು ಮಾಡಬೇಕು, ಉಪದೇಶವನ್ನು ಮಾಡಬೇಕು. ಹೀಗೆ ನೀನೇ ಮೋಕ್ಷದಾಯಕ, ನಿನ್ನಿಂದಲೇ ಸಂಸಾರ ಬಂಧನ ಉಳ್ಳವರು ನಾವುಗಳು, ನಿನ್ನಿಂದಲೇ ಸಂಸಾರ ಬಂಧನ ಉಳ್ಳವರು, ನಿನ್ನಿಂದಲೇ ನಾವು ಮೋಕ್ಷ ಹೊಂದಬೇಕು. ನಮ್ಮ ಕರ್ಮಕ್ಕೆ ಅನುಸಾರಿಯಾಗಿ, ನಮ್ಮ ಸ್ವರೂಪಕ್ಕೆ ಅನುಸಾರಿಯಾಗಿ ಭಗವಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮಗೆ ಸಂಸಾರ ಬಂಧನವನ್ನು ಬಿಡಿಸಿ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿಬಿಟ್ಟು ಜ್ಞಾನಿಗಳು ತಿಳಿದುಕೊಳ್ತಾ ಇರ್ತಾರೆ. ಆದ್ದರಿಂದ ಜ್ಞಾನಿಗಳಿಗೋಸ್ಕರ ನೀನು ಸೃಷ್ಟಿ ಮಾಡು ಭಗವಂತ ಅಂತಾರೆ. ಯೇ ಸ್ಥಿರ ಚರಜಾತಯ ತೇತು ಅನಿಮಿತ್ತ ಯುಜಸ್ಯುಹು ಅಂತ ಈ ಶ್ಲೋಕದಲ್ಲಿ ಬರುತ್ತೆ. ಸ್ಥಾವರ ಜಂಗಮ ಪ್ರಾಣಿಗಳು ಯಾರ್ಯಾರು ಇದ್ದಾರೋ ಇಡೀ ಬ್ರಹ್ಮಾಂಡದಲ್ಲಿ, ಅನಿಮಿತ್ತ ಅಂದರೆ ಅಕಾರ ವಾಚ್ಯ ಭಗವಂತ, ಏಕಕೋಶದಲ್ಲಿ ಅಕಾರ ವಾಚ್ಯ ಭಗವಂತ, ಅಕಾರದಿಂದ ಪ್ರತಿಪಾದ್ಯ ಭಗವಂತ, ಅಕಾರ ನಾಮಕನಾದ ಭಗವಂತನಿಂದಲೇ ಸಂಸಾರಯುಕ್ತರು, ಯುಜಾಹ ಅಂದರೆ ಸಂಸಾರಯುಕ್ತರು ಅಂತ, ಸಂಸಾರಯುಕ್ತರು ಎನ್ನುವಲ್ಲಿ ಯಾವ ಸಂಶಯವೂ ಉಳಿಯುವುದಿಲ್ಲ. ಸಂಸಾರ ಈಗ ಇನ್ನೊಬ್ಬರ ಕಾರಣದಿಂದ ನಮಗೇನಾದರೂ ಒಂದು ವಸ್ತು ಬಂದಿದ್ದರೆ ಅದು ನಿವೃತ್ತಿ ಆಗಬೇಕಂದ್ರೆ ಅವರೇ ಕಾರಣ ಆಗಬೇಕು ತಾನೆ. ಸಂಸಾರ ಬಂದಿರುವುದು ಭಗವಂತನ ನಿಮಿತ್ತದಿಂದ, ಅದರ ನಿವೃತ್ತಿ ನಿನ್ನಿಂದಾಗದು. ಸಂಸಾರ ಇನ್ನೊಬ್ಬರ ನಿಮಿತ್ತದಿಂದ ಬಂದಿದ್ದರೆ ಅದರ ನಿವೃತ್ತಿ ಭಗವಂತನಿಂದ ಆಗೋದಿಲ್ಲ. ಯಾರಿಂದ ನಿಮಿತ್ತ ಕಾರಣರಾಗಿರ್ತಾರೋ ಅವರಿಂದನೇ ಅದು ನಿವೃತ್ತಿ ಆಗಬೇಕು. ಸಂಸಾರ ಬಂದಿರುವುದು ಭಗವಂತನಿಂದ, ಭಗವಂತನಿಂದಲೇ ಅದು ನಿವೃತ್ತಿ ಆಗಬೇಕು ಹೊರತು ಬೇರೆ ಎಂದು ಆಗೋದು ಸಾಧ್ಯ ಇಲ್ಲ. ಆದ್ದರಿಂದ ಸಂಸಾರ ಬಂಧಕನೂ ನೀನೇ, ಸಂಸಾರ ಮೋಚಕನೂ ನೀನೇ. ಸಂಸಾರ ಬಂಧನ ಎಂದರೆ ಏನದು? ಹೊಸ ಹೊಸ ಶರೀರಗಳು ಬಂದು ಹೋಗುವುದು. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಹೊಸ ಹೊಸ ಶರೀರಗಳು ಬಂದು ಹೋಗುತ್ತಾವಲ್ಲ, ಇದು ಸಂಸಾರ ಬಂಧನ. ಇದು ಕರುಣೆಯೇ ಭಗವಂತನದು. ಈ ಮಾನವ ಜನ್ಮ ಕೊಟ್ಟಿರುವುದು, ಈ ಶರೀರವನ್ನು ಕೊಟ್ಟಿರುವುದು ಭಗವಂತನ ಕರುಣೆ. ಇದು ಸಾಧನ ಶರೀರ. ಈ ಶರೀರವನ್ನು ಕೊಟ್ಟು ನೀನು ನಮ್ಮಿಂದ ಸಾಧನೆಯನ್ನು ಮಾಡಿಸುತ್ತಾ ಇದ್ದೇಯ. ಅದರ ಫಲವಾಗಿ ಆ ಸಾಧನೆಯು ಯಾವಾಗ ಪರಿಪಕ್ವವಾಗುತ್ತದೋ ಆವಾಗ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮೋಕ್ಷದ ಫಲವನ್ನು ಭಗವಂತ ನೀನು ಕೊಡ್ತೀಯ. ಆ ಭಗವಂತ ನೀನು ಜ್ಞಾನಿಗಳಿಗೆ ಮೋಕ್ಷ ಕೊಡ್ತೀಯಲ್ವಾ, ಅವರು ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡು ಅಂತ ಹೇಳಿಬಿಟ್ಟು ಭಗವಂತನಿಗೆ ದುರ್ಗಾದೇವಿ ಪ್ರಾರ್ಥಿಸ್ತಾಳೆ. ಮುಂದೆ ಹೇಳ್ತಾಳೆ, ನಹಿ ಪರಮಸ್ಯ ಕಚ್ಚಿದೆ ಅಪರೋ ಅನಪರಸ್ಯ ಭವೇದ್ ಜಯತ ಇವಾತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತ ಧ್ರುವಾಸ್ತನುಭೃತೋ ಯದಿ ಸರ್ವತತೋ ನಹಿ ನ ಶಾಸ್ಯತಿ ಚೇತಿ ನಿಯಮೋ ಭ್ರುವತೆ ಚ ತಥಾ ಅಂತಾರೆ. ಪರಿಪೂರ್ಣ ಭಗವಂತ, ಅಸದೃಶ ಗೋಚರನಲ್ಲ ಭಗವಂತ ನಮ್ಮಂತ ಗಣಿ. ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಸರ್ವ ಜೀವರಿಗೂ ಧಾರಕ. ಆ ಪ್ರಾಣದೇವರಿಗೂ ಧಾರಕ ಭಗವಂತ, ಸರ್ವಾಧಾರ ಭಗವಂತ. ಆದ್ದರಿಂದ ಅವನಿಗಿಂತ ಸ್ವತಂತ್ರ ಬೇರೆ ಯಾರೂ ಇಲ್ಲ. ವಾಯುದೇವರು ಹೇಗೆ ಎಲ್ಲ ಜೀವರಲ್ಲೂ ಜೀವೋತ್ತಮರೋ, ಎಲ್ಲ ಜೀವರಿಗೂ ಉತ್ತಮರೋ ವಾಯುದೇವರು, ಹಾಗೆ ಭಗವಂತನು ಎಲ್ಲರಿಗಿಂತಲೂ ಸರ್ವೋತ್ತಮ. ಜೀವರು ಸ್ವರೂಪದಿಂದ ನಿತ್ಯರೆಯಾಗಿದ್ದಾರೆ. ಜೀವರಿಗೆ ಸಾವಿಲ್ಲ. ಅಂದರೆ ಸ್ವರೂಪ ದೇಹಕ್ಕೆ ಎಂದೂ ನಾಶ ಇಲ್ಲ. ಜೀವರಿಗೆ ಸಾವಿಲ್ಲ, ನಿತ್ಯರಾಗಿದ್ದಾರೆ, ಅಸಂಖ್ಯಾತ ಅನಂತರಾಗಿದ್ದಾರೆ. ಆದರೆ ಅವರೆಲ್ಲರೂ ಅವರವರ ಕರ್ಮಕ್ಕೆ ಅನುಸಾರಿಯಾಗಿ ಮುಖ್ಯ ಪ್ರಾಣದಿಂದ ದೇಹಧಾರಕರಾಗಿದ್ದಾರೆ, ಸ್ವತಂತ್ರರಲ್ಲ. ಜೀವರು ನಿನಗೆ ಅಧೀನರಲ್ಲ ಎಂದು ಅಭಿನ್ನರು ಎಂಬ ನಿಯಮ ಇದರಲ್ಲಿ ಸರಿ ಹೋಗೋದಿಲ್ಲ. ಏಕೆಂದರೆ ಅಥೋ ಅನ್ಯದಾರ್ಥಂ ಎಂದು ಮುಂತಾದ ಶ್ರುತಿಗಳು ಜೀವರನ್ನು ನಿನ್ನ ಅಧೀನ ಎಂದು ಹೇಳುತ್ತವೆ. ಇದರಲ್ಲಿ ಒಂದು ಭಗವಂತನಿಗೆ ಒಂದು ಅದ್ಭುತ ಗುಣವನ್ನು ಹೇಳ್ತಾರೆ. ಹೇ ಸರ್ವ ಶೂನ್ಯತುಲ ಅಂತಾರೆ ಭಗವಂತನಿಗೆ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸಮಾನವರ್ಜಿತ ಅಂದರೆ ಶೂನ್ಯ ತುಲ ಅಂತ. ತುಲನೆ ಮಾಡುವುದು ಭಗವಂತನಿಗೆ ಯಾರನ್ನೂ ತುಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಭಗವಂತನ ಜೊತೆಗೆ ಯಾರನ್ನೂ ತುಲನೆ ಮಾಡುವುದಕ್ಕೆ ಆಗುವುದಿಲ್ಲ. ಯಾರನ್ನೂ ಭಗವಂತನ ಜೊತೆಗೆ ಸಮಾನರು ಅಥವಾ ಭಗವಂತನ ಜೊತೆಗೆ
ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಲ್ಲ, ಕಂಪೇರ್ ಮಾಡೋದಕ್ಕೆ ಭಗವಂತನ ಜೊತೆಗೆ ಆಗುವುದಿಲ್ಲ. ಶೂನ್ಯತಲ, ಯಾರಿಂದಲೂ ಸಮ ಎಂದು ಅನಿಸಿಕೊಳ್ಳುವುದಿಲ್ಲ ಭಗವಂತ. ಪರಿಪೂರ್ಣನಾದವನು, ಅಸದೃಶನಾದವನು ಭಗವಂತ ಅಂತ ಇದರ ತತ್ವ. ಈಗ ಅನಪರಸ್ಯ ಸಂಗತಃ ಪರಮಸ್ಯ ಯಸ್ಯತೆ ಕಚ್ಚಿದ ಅಪರೋನಹಿ ಭವೇತ್ ಅಂತಾರೆ. ಅನಪರಸ್ಯ, ಇಲ್ಲಿ ಅನ ಅಂದರೆ ಮುಖ್ಯ ಪ್ರಾಣದೇವರಿಗೆ ಅನ ಅಂತ ಹೆಸರು. ಅನಪರಸ್ಯ ಅಂತಂದರೆ ಮುಖ್ಯ ಪ್ರಾಣನಿಗಿಂತಲೂ ಉತ್ತಮವಾದವನು, ಪರ ಅಂದರೆ ಉತ್ತಮನಾದವನು ಭಗವಂತ. ಸಂದಧತಃ ಅಂದರೆ ಸರ್ವಲೋಕವನ್ನು ಧಾರಣೆ ಮಾಡಿರುವನು ಭಗವಂತ. ಸರ್ವೋತ್ತಮನಾದ ನಿನಗೆ ಕಶ್ಚಿದಪರ, ಬೇರೆ ಯಾರು ಸಮರಿದ್ದಾರೆ? ಯಾರೂ ಇಲ್ಲ, ನೀನೇ ಸರ್ವೋತ್ತಮ ಅಂತ ಲಕ್ಷ್ಮೀದೇವಿ ಹೇಳ್ತಾನೆ ಇರ್ತಾಳೆ. ಇದನ್ನು ಪ್ರತಿಪಾದದಲ್ಲೂ ಪ್ರತಿಪದ್ಯದಲ್ಲೂ ಪ್ರತಿ ಶ್ಲೋಕದಲ್ಲೂ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಯಾಕೆ ಅಂದರೆ ಅವಳು ಹೇಳುವುದು ದೃಢತೆಗೋಸ್ಕರ, ನಮ್ಮಗಳ ದೃಢತೆಗೋಸ್ಕರ. ಭಗವಂತನ ಸರ್ವೋತ್ತಮತ್ವವನ್ನು ಚಿಂತಿಸಬೇಕು. ಚಿಂತಿಸಿ ಒಂದೇ ಸತಿ ಚಿಂತಿಸಿಬಿಟ್ಟೆ, ಒಂದು ಸತಿ ಚಿಂತಿಸಿಬಿಟ್ಟೆ ಸಾಕು ಅಂತಲ್ಲ. ಪ್ರತಿ ದಿವಸ ಪ್ರತಿ ಕ್ಷಣವೂ ಭಗವಂತನ ಸರ್ವೋತ್ತಮತ್ವವನ್ನು ನಾವು ಚಿಂತಿಸಬೇಕಾಗುತ್ತದೆ. ಆ ರೀತಿಯಾಗಿ ಲಕ್ಷ್ಮೀದೇವಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾಳೆ. ಆಮೇಲೆ ಅತ್ರ ವ್ಯಯತ ಇವ ಸಂದತಃತೆ ಕಶ್ಚಿತ್ ಅಪರೋನಹಿ ಭವೇತ್ ಅಂತ ಹೇಳಿದ ಮೇಲೆ, ಜೀವರಲ್ಲಿ ಮುಖ್ಯ ಪ್ರಾಣದೇವರು ಸರ್ವಜ್ಞ ಅನ್ನಿಸ್ತಾರೆ. ಅವರೊಬ್ಬರೇ ಉತ್ತಮ, ಅವರಿಗಿಂತ ಹೆಚ್ಚಿನವರು ಯಾರೂ ಇಲ್ಲ. ಹಾಗೆ ಸರ್ವರಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಮುಖ್ಯ ಪ್ರಾಣನನ್ನು ಸೇರಿಸಿಕೊಂಡು ಲಕ್ಷ್ಮೀದೇವಿಗೂ ಸೇರಿಸಿಕೊಂಡು ಆಧಾರನಾದವನು ಪರಮಾತ್ಮ. ಅವನಿಗೆ ಸಮರೂ ಇಲ್ಲ, ಅವನಿಗೆ ಸಮರಿಲ್ಲ ಅಂದ ಮೇಲೆ ಅವನಿಗಿಂತ ಅಧಿಕರಿಲ್ಲ ಅನ್ನೋದಕ್ಕೆ ಹೇಳೋದೇನು ಉಳಿದಿಲ್ಲ. ವಿವಿಧ ವಿಶೇಷ ಜ್ಞಾನವುಳ್ಳವನು ಭಗವಂತ ಅಂತ. ಬೇರೆ ಆತ್ಮರು ಹೇಗೆ ಹಾಗೆ ಅಂದರೆ, ಅಥೋ ಅನ್ಯದಾರ್ಥಂ, ಬೇರೆ ಆತ್ಮರು ದುಃಖಿಗಳು, ಅಧೀನರು. ಅವರು ಭಗವಂತನ ಅಧೀನರು, ದುಃಖಿ ಪಡ್ತಾ ಇರ್ತಾರೆ, ಅಸ್ವತಂತ್ರರು ಎಂದೇ ಶ್ರುತಿಗಳು ಹೇಳ್ತದೆ. ಆಮೇಲೆ ಮುಂದೆ ಶ್ರುತಿಯು ದುರ್ಗಾದೇವಿ ಮುಂದಿನ 2-3-4 ಪದ್ಯಗಳಲ್ಲಿ, ಶ್ಲೋಕಗಳಲ್ಲಿ ಭಗವಂತನನ್ನು ಯಾವ ರೀತಿ ಅರ್ಚಿಸಬೇಕು, ಗುರುಗಳ ಮಹತ್ವ ಏನು ಭಗವಂತನ ಅರ್ಚನೆಯಲ್ಲಿ ಎನ್ನುವುದನ್ನು ಹೇಳ್ತಾರೆ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಮನುಜಾನತ ತತಮನಂತ ಮದುಷ್ಟತೆಯ ನ ಘಟತ ಉದ್ಭವ ಪ್ರಕೃತಿ ಪುರುಷಯೋರ್ ಅಜಯೋರು ಉಭಯಯುಜೋರ್ಭವಂತ್ಯ ಸುಮೃತೋ ಜಲಬುದ್ಭುತವತ್. ಅಜ ಅಂದರೆ ಜನನರಹಿತನು. ಜನನರಹಿತನಾದ ಭಗವಂತನೇ, ನೀನು ಎಲ್ಲ ಕಡೆ ವ್ಯಾಪಿಸಿದ್ದೀಯ. ನೀನಿಲ್ಲದ ಜಾಗ ಇಲ್ಲ. ಅಣುರೇಣು ತೃಣಕಾಷ್ಟ, ಸಣ್ಣ ಪರಮಾಣುವಿನಲ್ಲಿ ನೋಡ್ತೀರಾ ನೀನಿದ್ದೀಯ, ಬೃಹದಾಕಾರದ ಬ್ರಹ್ಮಾಂಡದಲ್ಲಿ ನೋಡ್ತೀಯಾ ನೀನಿದ್ದೀಯ. ಎಲ್ಲ ಧಾರಕನು ನೀನು ಎಲ್ಲೇ ವ್ಯಾಪಿಸಿಕೊಂಡಿದ್ದೀಯೆ. ನೀನು ದೋಷರಹಿತನು, ನಾಶರಹಿತನು. ನಿನಗೆ ನಾಶ ಇಲ್ಲ, ಜೀವರಿಗೂ ನಾಶ ಇಲ್ಲ. ಜೀವರಿಗೆ ದೇಹನಾಶ ಎನ್ನುವುದು, ಲಿಂಗದೇಹ ಭಂಗ ಎನ್ನುವುದು, ನಮ್ಮಂಥ ಜೀವರಿಗೆ ಸ್ಥೂಲ ಶರೀರ ನಾಶ ಆಗುವುದು, ಕೊನೆಗೆ ಲಿಂಗದೇಹ ಭಂಗ ಆಗುವುದು ನಾಶ ಅಂತ. ಭಗವಂತನಿಗೆ ಲಕ್ಷ್ಮೀದೇವಿ ಅವು ಯಾವೂ ಇಲ್ಲ. ಲಕ್ಷ್ಮೀದೇವಿ ಹೇಳ್ತಾಳೆ ಎಲ್ಲ ಕಡೆ ವ್ಯಾಪಿಸಿದ್ದೀಯ ನೀನು ಅಂತ ಹೇಳ್ತಾಳೆ. ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದೀಯ ಅಂತ ಹೇಳಬೇಕಾದ್ರೆ ಅದು ಲಕ್ಷ್ಮೀದೇವಿಗೆ ಒಬ್ಬಳಿಗೆ ಸಾಧ್ಯ. ಯಾಕೆಂದರೆ ಲಕ್ಷ್ಮೀದೇವಿ ದೇಶತಃ ಕಾಲತಃ ಭಗವಂತನಿಗೆ ಸಮಾನವು. ಹಾಗೆ ಭಗವಂತ ಎಲ್ಲೆಲ್ಲಿ ಇದ್ದಾನೋ ಲಕ್ಷ್ಮೀದೇವಿ ಅಲ್ಲಲ್ಲಿ ಇದ್ದಾಳೆ, ಆಯಾ ಕಾಲದಲ್ಲಿ ಇದ್ದಾಳೆ. ದೋಷರಹಿತನು ಭಗವಂತ. ಆದರೆ ಲಕ್ಷ್ಮೀದೇವಿಗೆ ಒಂದು ದೋಷ ಇದೆ. ಏನು ಹೇಳಿ? ಲಕ್ಷ್ಮೀದೇವಿಗೆ ದೋಷ ಏನಪ್ಪ ಅಂದರೆ, ಭಗವಂತ ಸ್ವತಂತ್ರ, ಇವಳು ಪಾರತಂತ್ರ್ಯ. ಅಸ್ವತಂತ್ರಳು ಅನ್ನುವುದು ಒಂದು ದೋಷ. ಲಕ್ಷ್ಮೀದೇವಿಗೆ ಅಸ್ವತಂತ್ರಳು. ಲಕ್ಷ್ಮೀದೇವಿಗೆ ಜನನ ಮರಣ ಇಲ್ಲ, ಅಪ್ರಾಕೃತ ಶರೀರಳು ಅವಳು. ಆದರೆ ಸ್ವತಂತ್ರಳಲ್ಲ. ಹೀಗೆ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮದು ಇತ್ತೀಚಿನ ಅಭ್ಯಾಸಗಳು ಏನಂದರೆ, ನಾವು ಇಂಟರ್ನೆಟ್ನಲ್ಲಿ ನೋಡ್ತೀವಿ, ಗೂಗಲ್ನಲ್ಲಿ ನೋಡ್ತೀವಿ, ಯಾವ ಬುಕ್ ಆದರೂ ಸಿಗತ್ತೆ, ಯಾವ ಗ್ರಂಥಗಳಾದರೂ ಸಿಗತ್ತೆ. ಆಚಾರ್ಯ ಏನು ಕೇಳಬೇಕು, ನಾವ್ಯಾಕೆ ಆಚಾರ್ಯರ ಹತ್ರ ಹೋಗಬೇಕು, ನಾವು ಮನೆಯಲ್ಲಿ ಓದ್ಕೊಳ್ತೀವಿ, ನಾವು ಭಗವಂತನನ್ನು ತಿಳ್ಕೊಂಡು ಬಿಡ್ತೀವಿ. ಈ ಥರ ಅಜ್ಞಾನ ನಮ್ಮ ಹತ್ರ ಭಾಳ ಇದೆ. ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಗುರುಗಳು ಬೇಡ ನಮಗೆ. ಯಾಕೆ ಗುರುಗಳು ಬೇಕು? ನಾವು ಗುರುಗಳು ಬೇಡ, ನಾವು ಗ್ರಂಥವನ್ನು ಓದ್ತೇವೆ, ಗ್ರಂಥವನ್ನು ಓದಿ ನಾವು ವಿಷಯವನ್ನು ತಿಳಿದುಕೊಂಡು ಬಿಡ್ತೇವೆ ಅಂತ ಇದ್ದರೆ ಅವರು ಹೇಳ್ತಾರೆ, ಅಜನ ಅತ್ರ ಅದುಷ್ಟತೆಯ ಅನಂತಂ ಸಮಂ ತತಂ. ಆಮೇಲೆ
ಅಜಯೋ ಪ್ರಕೃತಿ ಪುರುಷೋಯೋ ಉದ್ಭವ ನ ಘಟತೆ ಉಭಯಯುಜೋ ಅಸುಭೃತ ಜಲಬುದ್ಭವತು ಭವಂತಿ ಅಂತ ಹೇಳಿ ಅವಳು ಹೇಳ್ತಾಳೆ. ಇಂಥ ಗುರುವಿನ ಉಪದೇಶ ನೀನು ಪಡೆದರೆ ಭಗವಂತ ಸರ್ವ ಸ್ವತಂತ್ರ, ಸರ್ವವ್ಯಾಪ್ತ, ನಾಶರಹಿತ, ಗುಣಪರಿಪೂರ್ಣ, ಅಪ್ರಾಕೃತ ಶರೀರವುಳ್ಳವ, ಲಕ್ಷ್ಮೀದೇವಿ ದೇಶತಃ ಕಾಲತಃ ಭಗವಂತನಿಗೆ ಸಮಾನಳು. ಭಗವಂತನ ಅನಂತ ಗುಣಗಳು ಲಕ್ಷ್ಮೀದೇವಿಯಲ್ಲಿ ಇಲ್ಲ. ಭಗವಂತನ ಅನಂತ ಗುಣಗಳನ್ನು ಪೂರ್ಣವಾಗಿ ಲಕ್ಷ್ಮೀದೇವಿ ತಿಳಿದಿಲ್ಲ. ಅಂದರೆ ನಮ್ಮಕ್ಕಿಂತ ಭಾಳ ವಾಯುದೇವರಿಗಿಂತ ಅನಂತವಾಗಿ ತಿಳಿದಿದ್ದಾಳು ಅವಳು. ನಾವು ಆ ತರಹ ಯೋಚನೆ ಮಾಡಬಾರ್ದು. ಭಗವಂತನ ಗುಣಗಳ ಬಗ್ಗೆ ನಾವು ಯೋಚನೆ ಕಂಪೇರ್ ಮಾಡಿದರೆ ಲಕ್ಷ್ಮೀದೇವಿಗೆ ಇಲ್ಲ. ಹಾಗೆ ಯಾರು ತಿಳಿದಿರುತ್ತಾರೋ ಅಂತಹ ಗುರುಗಳ ಉಪದೇಶದಿಂದಲೇ ಮುಕ್ತಿ ಸಾಧ್ಯ ಹೊರತು ನಾನೇ ಗ್ರಂಥವನ್ನು ಓದ್ತೇನೆ, ನಾವು ಯಾರ್ಯಾರೋ ಬರೆದ ಗ್ರಂಥವನ್ನು ಓದ್ತೇನೆ, ಓದಿಬಿಟ್ಟು ನಾನು ಜ್ಞಾನವನ್ನು ಸಂಪಾದನೆ ಮಾಡ್ತೇನೆ ಅಂತಂದರೆ ಅದು ನಿಮ್ಮ ತಲೆಗೆ ಜ್ಞಾನ ಬರಬಹುದು, ಭಗವಂತ ಒಲಿಯಲ್ಲ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಸುಮ್ಮನೆ ಹೇಳಲ್ಲ. ಗುರುವಿನ ಗುಲಾಮನಾಗಬೇಕು, ಗುರುವಿನ ಸೇವೆಯನ್ನು ನಿರಂತರವಾಗಿ ಮಾಡಬೇಕು. ಗುರುಗಳಿಗೆ ಬೆಲೆ ಕೊಡದೆ ಭಗವಂತನ ಹತ್ತಿರ ಹೋದರೆ ಭಗವಂತ ಒಪ್ಪುವುದಿಲ್ಲ. ಇದಕ್ಕೆ ಬಹಳ ಉದಾಹರಣೆಗಳಿದ್ದಾವೆ. ಅದು ಮಹಾಮಹಿಮರು ತಮ್ಮ ಭಗವಂತನ ಮಹಿಮೆಯನ್ನು ತೋರಿಸ್ಲಿಕ್ಕೋಸ್ಕರನೇ ವಿಜಯದಾಸರು, ಜಗನ್ನಾಥದಾಸರು ಏನು ಮಾಡ್ತಾರೆ, ಹರಿಕಥಾಮೃತ ಸಾರ ಬರೆದವರು ಜಗನ್ನಾಥದಾಸರು, ವಿಜಯದಾಸರು ಭಿಕ್ಷಕ್ಕೆ ಬಂದಾಗ, ವಿಜಯದಾಸರು ಅಲ್ಲಿಗೆ ಬಂದಾಗ ಕರೆದು ಕೇಳಿದಾಗ ಜಗನ್ನಾಥದಾಸರು ಅವರ ಹತ್ರ ಹೋಗೋದಿಲ್ಲ. ಜಗನ್ನಾಥದಾಸರು ಇನ್ನೂ ದಾಸರಾಗಿರೋದಿಲ್ಲ. ಅವರು ಪಂಡಿತರು, ಮಹಾಪಂಡಿತರು, ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಅವರು ಅವರಿಗೇನಿತ್ತು, ಕರಿತಾ ಇದ್ದರೆ ಯಾಕೆ ಹೋಗಬೇಕು, ಅವರು ದಾಸರು, ಯಾಕೆ ಹೋಗಬೇಕು ಅವ್ರ ಹತ್ರ, ಹೋಗೋಣ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಮನೆಯಲ್ಲೇ ಭಗವಂತನ ಪ್ರಸಾದವನ್ನು ತಗೊಳ್ತಾರೆ. ವಿಜಯದಾಸರು ಹೇಳಿ ಕಳಿಸಿರ್ತಾರೆ ಬರಬೇಕು ನೀನು ಅಂತ. ಅವರೇನು ಹೇಳ್ತಾರೆ ಅಂದರೆ, ಜಗನ್ನಾಥದಾಸರು ನನಗೆ ಹೊಟ್ಟೆ ನೋವು ಇದೆ, ನನಗೆ ಬರಲಿಕ್ಕಾಗೋದಿಲ್ಲ, ಕ್ಷಮಿಸಿ ಅಂತ ಹೇಳಿಬಿಟ್ಟು ವಿಜಯದಾಸ ಹತ್ರ ಹೇಳ್ತಾರೆ. ವಿಜಯದಾಸರ ಹತ್ರ ಇವ್ರ ಹತ್ರ ಹೇಳಕ್ಕೂ ವಿಜಯದಾಸರ ಅಂತಾರೆ, ಹೌದಪ್ಪ ಅವನು ಹೊಟ್ಟೆ ನೋವು, ಹಾಗೆ ಆಗಲಿ ಬಿಡು ಪರವಾಗಿಲ್ಲ ಅಂತಂತಾರೆ. ಅವರು ಹೊಟ್ಟೆ ನೋವು ಅಂತ ಅಲ್ಲಿ ಹೇಳಿದರು, ಇಲ್ಲಿ ನಿಜವಾಗಲೂ ಹೊಟ್ಟೆ ನೋವು ಬಂತವರು. ಹೊಟ್ಟೆ ನೋವು ಬಂದರೆ ಏನಾಯಿತು, ಹೊಟ್ಟೆ ನೋವು ವಾಸಿನೇ ಆಗಲಿಲ್ಲ, ಏನು ಮಾಡಿದರೂ ವಾಸಿ ಆಗಲಿಲ್ಲ. ಕೊನೆಗೆ ಏನು ಮಾಡಿದರು, ತಿರುಪತಿ ತಿಮ್ಮಪ್ಪನ ಹತ್ರ ಹೋದರು. ತಿಮ್ಮಪ್ಪನ ಹತ್ರ ಹೋಗಿ ಸೇವೆ ಮಾಡಿದರೂ ಹೊಟ್ಟೆ ನೋವು ಹೋಗಲಿಲ್ಲ. ತಿಮ್ಮಪ್ಪ ಒಲಿಲಿಲ್ಲ. ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದರು. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳಿದ್ರು, ನನ್ನಲ್ಲ ವಿಜಯದಾಸ ಹತ್ರ ಹೋಗು ಅಂದರು. ನೀನು ಯಾರಿಗೆ ಹೇಳಿದ್ದೀಯೋ ಅವ್ರ ಹತ್ರ ಹೋಗು ಅಂದರು. ಇವರೇನು ಮಾಡಿದರು, ವಿಜಯದಾಸ ಹತ್ರ ಬಂದರು. ಹೇಳಿದರೆ ವಿಜಯದಾಸರು ನನ್ನ ಶಿಷ್ಯ ಗೋಪಾಲದಾಸ ಇದ್ದಾನೆ, ಅಲ್ಲಿ ಹೋಗಿ ಅಂದರು. ನಿನ್ನ ಸ್ವರೂಪೋದ್ಧಾರಕ ಅವನು, ಅಲ್ಲಿ ಹೋಗೋರು ಗೋಪಾಲದಾಸರ ಹತ್ರ. ಗೋಪಾಲದಾಸರನ್ನ ಹುಡುಕೊಂಡು ಇವತ್ತೂರಿಗೆ ಬಂದರೆ ಗೋಪಾಲದಾಸರು ಯಾವುದೋ ದೇವಸ್ಥಾನದ ಕಸ ಹೊಡಿತಾ ಇದ್ದರು. ಪರಕೆ ಹಿಡಿದುಬಿಟ್ಟು ಕಸ ಹೊಡಿಬೇಕಾದ್ರೆ ಜಗನ್ನಾಥದಾಸರ ಹತ್ರ ಬಂದು, ಇಲ್ಲಿ ಗೋಪಾಲದಾಸರು ಅಂತಿದ್ದಾರಂತೆ, ಯಾರು ಹೇಳಿ ಅಂತ ಗೋಪಾಲದಾಸರನ್ನ ಕೇಳಿದರು. ಗೋಪಾಲದಾಸರು ಏನಾಗಬೇಕಾಗಿತ್ತು ನಿಮಗೆ ಅಂತ ಕೇಳಿದರೆ, ಹೀಗೆ ಆಯಿತು ಅಂತ ವೃತ್ತ ಅಂತ ಹೇಳಿದರೆ, ನಾನೇ ಗೋಪಾಲದಾಸರು ಬಾ ಅಂದರು. ನೋಡಿ, ಅವರು ಬಂದುಬಿಟ್ಟು ಕೊನೆಗೆ ಅವರ ವಿಜಯದಾಸರು ಗೋಪಾಲದಾಸರ ಕನಸಿನಲ್ಲಿ ಬಂದುಬಿಟ್ಟು, ನಿನ್ನ 40 ವರ್ಷವನ್ನು ಅವನಿಗೆ ದಾನ ಮಾಡು, ಅವನಿಂದ ಕಾರ್ಯ ಆಗಬೇಕು ಅಂತ ಹೇಳಿದರು. ತಮ್ಮ 40 ವರ್ಷದವನ್ನು ದಿವಸ ಒಂದು ರೊಟ್ಟಿಯನ್ನು ಕೊಟ್ಟು, ಜೋಳದ ರೊಟ್ಟಿ ಬಕ್ರಿಯನ್ನು ಕೊಟ್ಟು, ದಿವಸ ಒಂದು ಬಕ್ರಿಯನ್ನು ತಿಂದರೆ 1 ವರ್ಷ ಆಯುಷ್ ಜಾಸ್ತಿ ಆಯಿತು ಅವರಿಗೆ. ಆ ಆಯುಷ್ ಜಾಸ್ತಿ ಆದ ಮೇಲೆ ಅವರು ದಾಸರಾಗಿ ಹರಿಕಥಾಮೃತ ಸಾರ ಅಂತ, ಕನ್ನಡದ ನ್ಯಾಯಸುಧ ಅಂತಲೇ ಹೆಸರು. ಹರಿಕಥಾಮೃತ ಸಾರ ಅದ್ಭುತ ಗ್ರಂಥ ಅದು. ಆ ಗ್ರಂಥದಲ್ಲಿ ಬರದೇ ಇರೋದು ಏನೂ ಇಲ್ಲ. ಆ ಗ್ರಂಥವನ್ನು ರಚಿಸಿದರು ಮಹಾಮಹಿಮರು. ನೋಡಿ, ಅವರು ಮಹಾಮಹಿಮರು. ಅವರು ಯಾರು, ಪ್ರಹ್ಲಾದರಾಜರ ತಮ್ಮ ಸಾಲ್ಹಾದನ ಅವತಾರ ಅವರು. ಗೋಪಾಲದಾಸರು ಗಣೇಶನ, ವಿಜಯದಾಸರು ಭೃಗು ಮಹರ್ಷಿಗಳು. ಗುರುವಿನಿಗೆ ಸುಳ್ಳು ಹೇಳಿದರು, ನನಗೆ ಹೊಟ್ಟೆ ನೋವು ಅಂತ ನಿಜವಾಗ್ಲೂ ಬಂದ್ಬಿಡ್ತು. ಭಗವಂತನ ಹತ್ರ ಹೋದರೆ ಭಗವಂತ ಒಪ್ಪಲಿಲ್ಲ. ಹೋಗಿ ಅವ್ರ ಹತ್ರನೇ, ಯಾರ ಹತ್ರ ಏನು ಮಾಡಿದೆಯೋ ಅವ್ರ ಹತ್ರನೇ ಹೋಗು ಅಂದ. ಕೊನೆಗೆ ಅವರು ರಾಘವೇಂದ್ರ ಸ್ವಾಮಿ ಹತ್ರ ಬಂದು, ನೀನು ಅವ್ರ ಹತ್ರನೇ ಹೋಗು ಅಂದರು.
ಆ ಗುರುಗಳ ಹತ್ರ ನನ್ನ ಶಿಷ್ಯನ ಹತ್ರ ಹೋಗುವುದು. ಎಲ್ಲಿ ಬರಬೇಕಾಯ್ತು, ಎಲ್ಲಿ ನೀನು ತಪ್ಪು ಮಾಡಿದ್ದೀಯೋ, ಎಲ್ಲಿ ಮುಖಾಂತರ ನೀನು ಬರಬೇಕೋ ಅದೇ ಚಾನಲ್ನಲ್ಲಿ ನೀನು ಬರಬೇಕು ಹೊರತು ಡೈರೆಕ್ಟ್ ನನಗೆ ಬಂದು ನಾನು ಉದ್ಧಾರ ಮಾಡುವುದರೆ ನಾನು ಮಾಡೋದಿಲ್ಲ. ಇದು ಅಂತಹ ಮಹಾಜ್ಞಾನಿಗಳು ಕಲಿಸ್ಕೊಟ್ರು ನಮಗೆ, ಗುರುವಿನ ಮುಖಾಂತರ ಹೋಗಬೇಕು ಅಂತ. ನಾವೇನು ಮಾಡಿಬಿಟ್ಟಿದ್ವಿ, ಗುರುಗಳನ್ನು ಬಿಟ್ಟಾಕ್ಬಿಟ್ಟಿದ್ದೀವಿ. ನಾವೇ ಅಧ್ಯಯನ ಮಾಡ್ತೀವಿ. ಯಾರು ಕೇಳಿ ನಾವು ನೋಡ್ತೀವಿ ಇಂಟರ್ನೆಟ್ನಲ್ಲಿ, ನಾವು ಇಂಟರ್ನೆಟ್ನಲ್ಲಿ ಓದ್ತೀವಿ. ಇಂಟರ್ನೆಟ್ಟಿನಲ್ಲಿ ಓದಿದರೆ ಏನು ಗೊತ್ತಾ, ಮೋಕ್ಷದಲ್ಲಿ ಬಂಧನ ಬಿಡಿಸಿ ಮೋಕ್ಷದಲ್ಲಿ ಹೋಗಲ್ಲ, ಆ ನೆಟ್ಟಿನಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಇಂಟರ್ನೆಟ್ ಇದೆಯಲ್ಲ, ಆ ನೆಟ್ಟನ್ನು ಬೇಡಿಸಿ ನಾವು ಹೋಗ್ಲಿಕ್ಕಾಗಲ್ಲ, ಆ ನೆಟ್ನಲ್ಲೇ ಸಿಕ್ಕಾಕೊಳ್ಳೋದು. ಜ್ಞಾನ ಬರುತ್ತೆ, ಬರೇ ಜ್ಞಾನ ಇದ್ದರೆ ಸಾಲದು, ಗುರುವಿನ ಭಕ್ತಿ ಬೇಕು. ಎಂತೆಂಥ ಗುರುಗಳಲ್ಲ, ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಉಪದೇಶ ಮಾಡುವಂಥ ಗುರುಗಳು ಬೇಕು. ಸುಮ್ಮನೆ ಯಾರೋ ಗುರುಗಳು ಟಿ ವಿನಲ್ಲಿ ಬರುವ 10 ಗುರುಗಳು, ಅವರಿಗೆ ಅವರೇನು ಅನ್ನೋದೇ ಗೊತ್ತಿರಲ್ಲ. ಅಂಥ ಗುರುಗಳ ಹತ್ರ ಓದಿದರೆ ಅಬದ್ಧ. ಗುರುಗಳ ಹತ್ತಿರ ಓದಬೇಕು, ಗುರುವಿನ ಸೇವೆ ಮಾಡಬೇಕು, ಗುರುವಿನ ಮುಖಾಂತರ ಭಗವಂತನ ಹತ್ತಿರ ಹೋಗಬೇಕು ಅನ್ನುವುದನ್ನು ಸ್ವತಃ ಲಕ್ಷ್ಮೀದೇವಿ ಹೇಳ್ತಾಳೆ. ಲಕ್ಷ್ಮೀದೇವಿ ಏನು ಹೇಳ್ತಾಳೆ, ಇಂಥವರನ್ನು ಸೃಷ್ಟಿ ಮಾಡೋ ಭಗವಂತ, ಇವರು ಜನರಿಗೆ ಉದ್ಧಾರ ಮಾಡಬೇಕು, ಜ್ಞಾನಿಗಳು ಅವರ ಹತ್ತಿರ ಪಾಠ ಕೇಳಬೇಕು, ನಿನ್ನ ವಿಷಯವನ್ನು ತಿಳಿದುಕೊಳ್ಳಬೇಕು, ತಮ್ಮ ಸಾಧನೆ ತಾವು ಮಾಡಬೇಕು ಭಗವಂತ, ಇವರಿಗೆ ಸೃಷ್ಟಿ ಮಾಡು ಅಂತ ಲಕ್ಷ್ಮೀದೇವಿ ಕೇಳ್ಕೊಳ್ತಾಳೆ. ಅವರಿಗೆ ಎಷ್ಟು ಕರುಣೆ ನೋಡಿ, ಅವಳಿಗೆ ಜೀವರ ಮೇಲೆ ಎಷ್ಟು ಕರುಣೆ ಇದೆ. ಮುಂದೆ ಹೇಳ್ತಾಳೆ, ತ್ವಯಿತಮೇ ತಥೋ ವಿಬುಧ ನಾಮ ಗುಣಾ ಪರಮೇ ಅಮೃತ ಇವಾರಣವೇ ಮಧುರಿ ನಿಲ್ಯರಸ ಶೇಷರಸಾಹ ನೃಷಿತವ ಮಾಯಯಾ ಸ್ವಕತಯಾ ಕುಶಲಂ ತ್ವಯಿ ಸುಧಿಯೋಂಗ ಭೇದ ಮನುಧಾತು ಮನುಪ್ರಭವ ಕಥಮನುವರ್ತಿನಾಂ ಭವಭಯಂ ತವ ಭೃಗುಟಿ ಸುಜತಿ ಮುಹುರ್ನೃಣಾಂ. ಹೇಳ್ತಾಳೆ, ಭಗವಂತನ ಒಂದೊಂದು ಗುಣಗಳನ್ನು ಲಕ್ಷ್ಮೀದೇವಿ ಹೇಳ್ತಾಳೆ. ಆನಂದ ರೂಪ ನೀನು, ಸರ್ವೋತ್ತಮ ನೀನು, ಎಲ್ಲ ದೇವತೆಗಳ ನಾಮಗಳು, ಪ್ರತಿಯೊಬ್ಬರ ಹೆಸರುಗಳು ಭಗವಂತನ ಹೆಸರುಗಳೇ. ಯಾವ ಹೆಸರಿಂದ ಕರೆದರೂ ಅದು ಭಗವಂತನ ಹೆಸರೇ. ಅವರ ಮಹಿಮೆಗಳು ಎಲ್ಲ ದೇವತೆಗಳಿಗೂ ನಿನ್ನಲ್ಲಿಯೇ ಇವೆ. ಇಂದ್ರ ಐಶ್ವರ್ಯಾಧಿಪತಿ, ಇಂದ್ರಂದೇನ್ರಿ ಮಹಾ ಐಶ್ವರ್ಯ, ಭಗವಂತ ಕೊಟ್ಟಿದ್ರೆ ಉಂಟು. ಇಂದ್ರ ಈ ಕಲ್ಪದಲ್ಲಿ ಇಂದ್ರ ಹೋದವನು ಇನ್ನೊಬ್ಬರು ಇಂದ್ರ ಬಿಟ್ಟು ಬಂದು ಕುತ್ಕೊಳ್ತಾನೆ. ಯಾರು ಉಂಟು? ಭಗವಂತನ ಅಧೀನವೇ, ಭಗವಂತನೇ ಮಹಾ ಇಂದ್ರ. ಅಮೃತ ರಸ ಸಮುದ್ರ ನೋಡಿ, ಅಮೃತ ಇದೆಯಲ್ಲ, ಎಲ್ಲ ಅಮೃತ ರಸ ಸಮುದ್ರ ಅಂದರೆ ಅಮೃತ ಸಮುದ್ರ ಅಂತ ಇಲ್ಲ ಎಲ್ಲರೂ. ಅಮೃತ ರಸ, ಆ ಸಮುದ್ರದಲ್ಲಿ ಎಲ್ಲ ರಸಗಳು ಹೇಗೆ ಅಡಗಿರ್ತಾವೋ ಹಾಗೆ ಜ್ಞಾನಿಗಳಲ್ಲಿ ನಿನ್ನ ಜ್ಞಾನಿಗಳು ವಿಚಿತ್ರವಾಗಿ ಕಾಣ್ತಾರೆ. ಜ್ಞಾನಿಗಳಲ್ಲಿ ನಿನ್ನ ಅನುಗ್ರಹ ಇರುವುದು ನಮ್ಮಂಥ ಮಂದ ಜನರಿಗೆ ಕಾಣಲ್ಲ. ಅವರನ್ನು ಅಪಹಾಸ್ಯ ಮಾಡ್ತೀವಿ, ಅವರನ್ನು ನಿಂದಿಸ್ತೀವಿ, ಅವರನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನಾವು ಅವರು ಎದುರಿಗೆ ಕಂಡರೆ ನಮಸ್ಕರಿಸದೆ ಹೋದರೆ ಒಂದು ಅಪರಾಧ. ಇನ್ನು ಅವರಿಗೆ ನಾವು ಎಂಥರ ಅಪವಾದ ಮಾಡ್ತೀವಿ ಅಂತ ನಮ್ಮನ್ನು ನಾವೇ ನೋಡ್ಕೊಂಡ್ಬಿಟ್ರೆ ನಮಗೆ ಅಪರಾಧ ಏನು ಮಾಡ್ತೀವಿ ಅನ್ನೋ ಗೊತ್ತಾಗತ್ತೆ. ಭಗವಂತನು ಅವರಲ್ಲಿ ಇರುವುದು ನಮಗೆ ಗೊತ್ತಾಗೋದಿಲ್ಲ, ಅನುಗ್ರಹ ಇರುವುದು. ಸರ್ವ ವೈಲಕ್ಷಣ್ಯ ತಿಳಿಯಲು ಸಮರ್ಥರಾಗಿರೋದಿಲ್ಲ ನಾವು. ಆ ಭಕ್ತರ ಜ್ಞಾನಿಗಳಿಗೆ ನೋಡಿ, ಭಗವಂತನ ಒಂದು ಹುಬ್ಬು ಕುಣಿತ, ಲಕ್ಷ್ಮೀದೇವಿಯ ಹುಬ್ಬು ಕುಣಿತನೇ ಸಾಕು. ಲಕ್ಷ್ಮೀದೇವಿ ಸ್ವಲ್ಪ ಹುಬ್ಬು ಹಾರಿಸಿದಳು ಅಂದರೆ 14 ಲೋಕ ಪ್ರಳಯ ಆಗೋಗುತ್ತೆ. ಬ್ರಹ್ಮಾದಿಗಳು ಹೋಗ್ತಾರೆ, ರುದ್ರಾದಿಗಳು ಹೋಗ್ತಾರೆ. ಹಾಗಾಗಿ ತನ್ನ ಹುಬ್ಬಿನ ಕುಣಿತದಿಂದ ಭಗವಂತ ಎಲ್ಲರನ್ನೂ ಭಯಪಡಿಸ್ತಾ ಇರ್ತಾನೆ. ಲಕ್ಷ್ಮೀದೇವಿನೇ ಭಯಪಡಿಸ್ತಾಳೆ ಅಂದರೆ ಲಕ್ಷ್ಮಿಯನ್ನು ಅಧೀನವಾಗಿರ್ತಕ್ಕಂಥ ಭಗವಂತ ಹೇಗೆ ಭಗವಂತ ಭಯಪಡಿಸ್ತಾ ಇರ್ತಾನೆ ಅಂತಂದರೆ, ಇಂತಹ ಜ್ಞಾನಿಗಳಿಗೆ ನಿನ್ನ ಹುಬ್ಬಿನ ಭಯ ಯಾಕಪ್ಪ? ಹೆಂಗೆ ಆಗತ್ತೆ ನಿನ್ನ ಭಯ, ಹುಬ್ಬಿನ ಭಯ? ಪ್ರಾಣದೇವರಿಗೆ ಹೇಳ್ತೀವಿ, ಹಾಡು ಹೇಳ್ತಾರೆ ಪ್ರಾಣದೇವರಿಗೆ, ನಿನ್ನ ಹೆದರಿಕೆ ನನಗೆ ಯಾಕೆ ಅಂತ ಹೇಳಿ ಪ್ರಾಣದೇವರಿಗೆ ದಾಸರುಗಳು. ಅಂಥದ್ದು ಭಗವಂತ ನಿನ್ನ ಹುಬ್ಬಿಗೆ ಯಾರಪ್ಪ ಹೆದರ್ತಾರೆ? ಯಾಕೆ ಹೆದರ್ಬೇಕು? ನಾನು ನಿನ್ನ ಭಕ್ತ, ನೀನು ಏನು ಮಾಡ್ತೀಯ? ನಿನ್ನ ನಾಮಬಲ ಇಂತಿದ್ದರೆ ಸಾಕು. ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂತಾರೆ ದಾಸರು. ನಿನ್ನ ನಾಮಬಲ ಒಂದಿದ್ರೆ ಸಾಕು, ನಿನ್ನ ಹೆಸರು ನಿನ್ನ ನಾಮ ಎಲ್ಲ ಒಂದೇ. ನಿನ್ನ ನಾಮಬಲ ಇದ್ರೆ ಸಾಕು, ನೀನೇನು ನನಗೆ ಎದುರಿಸೋದು ಅಂತಾರೆ ಇವರು. ಅಂದರೆ ಅಂಥ ಭಕ್ತಿ. ಇವರು ತಮ್ಮ ಭಕ್ತಿಯಿಂದ ಭಗವಂತನನ್ನು ಕಟ್ತಾರೆ ಅಂದರೆ ಭಗವಂತನ ಅವನ ಇಚ್ಛೆಗೆ ಇವರಿಗೆ ಇವರ ಮಹಾತ್ಮೆಯನ್ನು ತೋರಿಸಬೇಕು ಅಂತ ಅವರು ಬಂಧನ ಆಗ್ತಾನೆ ಹೊತ್ತು, ನೀನು ಏನು ನನ್ನನ್ನು ಬಂಧಿಸ್ತೀಯ, ನಾನೇ ನಿನ್ನನ್ನು ಬಂಧಿಸ್ತೀನಿ ಅಂತಾರೆ.
ಅದಕ್ಕೆ ಹೇಳ್ತಾರೆ ನೋಡಿ, ಭಕ್ತರ ಪಾಶದಲ್ಲಿ ಭಗವಂತ ಬಂಧಿತನಾಗ್ತಾನೆ ಅಂತ. ಭಗವಂತ ಯಾರ ಪಾಶದಲ್ಲೂ ಬಂಧನ ಆಗಲ್ಲ ರೀ. ಭಗವಂತ ಅವನ ಇಚ್ಛೆಯಿಂದ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಬಂಧನ ಆಗ್ತಾನೆ. ಅಂತಹ ಜ್ಞಾನಿಗಳನ್ನು ನೀನು ಹುಟ್ಟಿಸಬೇಕು ಭಗವಂತ. ನೀನು ಸುಮ್ಮನೆ ಹುಬ್ಬಾರಿಸಿದ್ರೆ ಅವ್ರು ನಿನ್ನ ಹೆದರ್ತಾರ ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ಕೇಳ್ತಾಳೆ, ನೀನು ಹುಟ್ಟಿಸೋ ಅವ್ರನ್ನೆಲ್ಲ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಆಮೇಲೆ ಹೇಳ್ತಾಳೆ, ಇಹ ಭವಚ್ಚರಣೇಶು ಸುಜತ ಭವೋ ಜಿತ ಹೃಷೀಕ ವಾಯುಭಿರದು ದತ್ತ ಮಹತ್ತುರಗೈ ಯೈಹ ಐತಂತ್ಯಮತಿಲೋಲಮುಪಾಯವಿದೋ ವ್ಯಸನ ಶತಾಬ್ದಿತಾರಮಪಹಾಯ ಪುರೋಂಶ್ಚರಣಂ ವಣಿಜೈವೋಚ್ಛ್ವಸ್ತಂತ್ಯ ಕುತುಕರ್ಣಧರಾ ಜಲಧೌ ಸ್ವಜನಸುತಾತ್ಮದಾರಧನಮಧಾಮಧರಾಃ ಸುಖಶಾಂತಿ ಮತ್ವಯೀ ಸಂತಿನ ತಾನಿ ತೃಣಾಂ ನೃಣಾಂ ವಿಭವ ಉದ್ಯತಿ ಶ್ರೇಯತ್ ಆತ್ಮನಿ ಸರ್ವರಸೇ. ಹೇಳ್ತಾರೆ, ಇದರಲ್ಲೂ ಕೂಡ ಗುರುವಿನ ಮಹಿಮೆಯನ್ನು ಲಕ್ಷ್ಮೀದೇವಿ ಹೇಳ್ತಾಳೆ. ಗುರುಗಳು ಎಷ್ಟು ಮುಖ್ಯ ನಮಗೆ ಅನ್ನೋದನ್ನು ಹೇಳ್ತಾಳೆ. ಅದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ, ತೇಷಾಂ ತಾನಿ ಸಾಧನಾನಿ ಸುಖಸ್ಯಾಪಿ ಶಾಂತಿಮತಿ ಪೂರ್ಣ ಸುಖೇ ತ್ವಯಿ ನ ಸಂತಿ ಗುರುವಭಾವಾತ್ ಗುರೋರನುಗ್ರಹಮೃತೆ ಅಮೃತೆ ಸಾಧನಂ ನಹರೇ ಪ್ರಿಯಂ ಗುರುಪದೇಶಾತ್ ಹರಿಂ ಪ್ರಾಶ್ನೋತ್ಯೈವ ನ ಸಂಶಯಃ. ಪ್ರಾಪ್ನೋತ್ಯೈವ ನ ಸಂಶಯ. ಗುರುವಿನ ಅನುಗ್ರಹ ಇಲ್ಲದೆ ಭಗವಂತ ಒಲಿಯಲು ಸಾಧ್ಯನೇ ಇಲ್ಲ. ಗುರುಗಳು ಬೇಕು. ಅವಳು ಇಡೀ ಇಂದ್ರಿಯ ಈಗೇನು ಮಾಡ್ತಾರೆ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಎಲ್ಲ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಬಿಟ್ಟು ನಾನು ಮೋಕ್ಷ ಸಾಧನೆಯನ್ನು ಮಾಡ್ತೀನಿ, ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ತೀನಿ, ನಾನು ಮನೋನಿಗ್ರಹವನ್ನು ಮಾಡ್ಕೊಳ್ತೀನಿ, ನನ್ನ ಯೋಗ್ಯತೆಗೆ ತಕ್ಕ ಗುರುಗಳು ಇಲ್ಲಿಲ್ಲ, ನಾನು ಡೈರೆಕ್ಟಾಗಿ ಭಗವಂತ ದೇವತೆಗಳನ್ನು ಪ್ರಾರ್ಥಿಸ್ತೇನೆ ಅಂತಂದವರು ಸಂಸಾರ ಸಾಗರದಲ್ಲಿ ಬಿದ್ದು ನರಳುತ್ತಾರೆ. ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ದೊಡ್ಡ ಹಡಗಿದೆ, ಸಮುದ್ರ ಸಾಗರ, ಸಂಸಾರವೆಂಬ ಸಾಗರ, ಅದರಲ್ಲಿ ಹೋಗ್ತಾ ಇದ್ದಾರೆ. ಏನಂದರೆ ಅದರಲ್ಲಿ ನಾವಿಕನೇ ಇಲ್ಲ. ಮಧ್ಯ ಹೋಗಿಬಿಡ್ತಾರೆ. ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ, ಪ್ರಳಯ ಬರುತ್ತೆ. ಅವರಿಗೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ, ದಾರಿ ಕಾಣಲ್ಲ. ಯಾಕೆಂದರೆ ನಾವಿಕ ಅನ್ನೋವನು ಗುರು. ಸಂಸಾರ ಸಾಗರ ದಾಟಲಿಕ್ಕೆ ಗುರು ಬೇಕು. ಗುರುವಿನ ಮುಖಾಂತರ ಭಗವಂತನನ್ನು ಕಾಣಬೇಕು. ಗುರುವನ್ನು ಬಿಟ್ಟರೆ ನಾವಿಕನಿಲ್ಲದ ದೋಣಿಯಲ್ಲಿ ಕುಳಿತುಕೊಂಡು ಸಾಗರವನ್ನು ದಾಟಿದಂತೆ ಅದು ಆಗೋದಿಲ್ಲ. ಹಾಗಾಗಿ ಇಂತಹ ದೃಷ್ಟಾಂತವನ್ನು ಕೊಡ್ತಾರೆ. ಗುರುಗಳು ದೊರೆತಾಗಲೇ ಜೀವನ್ಮುಕ್ತನಾದ ಒಬ್ಬ ನಿಯತ ಗುರುಗಳು ಇರ್ತಾರೆ. ನಮಗೆ ಎಲ್ಲ ಲೋಕದಲ್ಲಿ ಬೇರೆ ಬೇರೆ ಗುರುಗಳೆಲ್ಲ ದೊರೆತಾರೆ. ಆದರೆ ನಿಯತ ಗುರುಗಳು ಅನ್ನುವುದು ನಮಗೆ ಕೊನೆಯ ಜನ್ಮದಲ್ಲಿ ಬರ್ತಾರೆ. ನಿಯತ ಗುರುಗಳು ಬಂದುಬಿಟ್ಟು ನಮ್ಮ ಸ್ವರೂಪ ಜ್ಞಾನವನ್ನು ನಮ್ಮ ರೂಪವನ್ನು ಹೇಳಿಬಿಟ್ಟು ಅವರು ಭಗವಂತನ ಬಗ್ಗೆ ಉಪದೇಶವನ್ನು ಕೊಡ್ತಾರೆ. ಆ ನಿಯತ ಗುರುಗಳು ಆಮೇಲೆ ಈ ಗುರುಗಳೆಲ್ಲವೂ ನಮಗೆ ಅವರ ಅಧೀನ ಆಗದೆ ನಮಗೆ ಮೋಕ್ಷ ಸಾಧ್ಯವಿಲ್ಲ. ಗುರುಗಳ ಎಂತಹ ಗುರುಗಳು ಬೇಕು? ಉತ್ತಮ ಗುರುಗಳು ಬೇಕು. ಭಗವಂತನ ಬಗ್ಗೆ ಉತ್ತಮ ಜ್ಞಾನ ಇರುವ ಗುರುಗಳು ಬೇಕು. ಹೀಗಿರಬೇಕು. ಅಂದರೆ ನೋಡಿ, ದೇವತೆಗಳು ಕೂಡ ಇಂದ್ರದೇವರಿಗೆ ಪಾರ್ವತಿ ಗುರು, ಪಾರ್ವತಿಗೆ ರುದ್ರದೇವರು ಗುರು, ರುದ್ರದೇವರಿಗೆ ಬ್ರಹ್ಮದೇವರು ಗುರು. ಹೀಗೆ ಅವರವರ ಗುರುಗಳಿಗೆ ಅನುಸಾರವಾಗಿ ಅವರು ಭಗವಂತನನ್ನು ಸೇವಿಸಬೇಕೇ ಹೊರತು ನಾವೇ ಹೋಗ್ತೀವಿ ಅಂತಂದರೆ ಭಗವಂತ ಕಾಣುವುದಿಲ್ಲ. ಇದು ತಿಳಿಸ್ತಾಳೆ ಲಕ್ಷ್ಮೀದೇವಿ. ಮುಂದೆ ಮತ್ತೆ ಅದ್ಭುತವಾದ ಶ್ಲೋಕವನ್ನು ಹೇಳ್ತಾಳೆ. ಇತಿ ಸದಜಾನತಾಂ ಮಿಥುನತೋ ರತಯೇ ಚರತಾಂ ಸುಖಯತಿ ಕೋನ್ವಿಹಾದ್ಯ ವಿಜನೆ ಸ್ವನಿರಸ್ತ ಭಗೆ ಭುವಿ ಪುಣ್ಯತೀರ್ಥ ಸದನ ವೃಷಯೋ ನಿವಿಶಂತ್ಯಸ್ತು ಭವತಃ ಪದಾಂಬುಜಂ ಹೃದಾಗಬಿದಂ ದಳತಿ ಸಕೃನ್ಮನಸ್ತ್ವಯಿ ಚಿದಾತ್ಮನಿ ನಿತ್ಯ ಸುಖೇನ ಪುನರುಪಾಸತೆ ಪುರುಷಸಾರ ಹರಾವಸತಂ. ಹೀಗೆ ಭಗವಂತನ ಬಗ್ಗೆ, ನಿರ್ದೋಷನಾದ ಭಗವಂತನನ್ನು ತಿಳಿಯದೆ ಬರೇ ಸ್ತ್ರೀ ಸುಖವನ್ನು, ಲೋಕ ಸಂಸಾರಿಕ ಭೋಗವನ್ನು, ಐಶ್ವರ್ಯಾದಿತ್ಯ ಎಲ್ಲವನ್ನೂ ಲೌಕಿಕ ಐಶ್ವರ್ಯವನ್ನು ಬಯಸುವವರು ಯಾರು ಹೇಗೆ ಸುಖ ಪಡ್ತಾರೆ? ಹಣ ಇದೆ ಅಂತ ಸುಖ ಪಡ್ತೀರಾ? ಎಷ್ಟು ಹಣ ಇದೆ? ಒಂದು ದಿವಸ ಹಣ ಇರುತ್ತೆ, ಇನ್ನೊಂದು ದಿವಸ ಹೋಗುತ್ತೆ. ಹಣ ಇದ್ರೂ ಸುಖ ಇಲ್ಲ. ಹಣ ಯಾರಾದರೂ ದೋಚ್ಕೊಂಡು ಹೋಗ್ತಾರೆ ಅಂತ ಒಂದು ಕಡೆ ಇಡ್ತೀವಿ, ಬ್ಯಾಂಕ್ನಲ್ಲಿ ಇಡ್ತೀವಿ. ಆ ಬ್ಯಾಂಕೇ ಮುಚ್ಚಾಕತ್ಲು ಗೋಳಾಡ್ತೀವಿ. ಹಾಗೆ ಹಣದಿಂದ ಸುಖ ಇಲ್ಲ ನಮಗೆ. ಯಾರು ಕದ್ಕೊಂಡು ಹೋಗ್ತಾರಾ, ಯಾರಾದರೂ ಕೇಳ್ತಾರೋ ಅದು.
ಆಮೇಲೆ ಸ್ತ್ರೀ ಸಂಘ ಪುರುಷ ಸಂಘ, ಇದರಿಂದನೂ ಏನೂ ಸುಖ ಇಲ್ಲ. ಹಾಗಾಗಿ ಮೋಕ್ಷವನ್ನು ಯಾರು ಬಯಸ್ತಾರೆ ಇಂಥವರು? ಜ್ಞಾನಯೋಗ್ಯರು ಏನು ಮಾಡ್ತಾರೆ? ಇವನ್ನೆಲ್ಲ ಬಯಸೋದಿಲ್ಲ. ಜ್ಞಾನಯೋಗಿಗಳು ಬಯಸೋದಿಲ್ಲ. ಶಾಸ್ತ್ರಾಭ್ಯಾಸ ಮಾಡುತ್ತಾ ಭಗವಂತನ ಪಾದ ಕಮಲವನ್ನು ಹೃದಯದಲ್ಲಿ ಧ್ಯಾನಿಸ್ತಾರೆ. ಒಂದು ಮಿಂಚಿನಂತೆ ಅಪರೋಕ್ಷ ಜ್ಞಾನ ಅವರಿಗೆ ಬಂತು ಅಂದರೆ ಸ್ವಾತಂತ್ರ್ಯಾಭಿಮಾನವನ್ನು ಮಾಡೋದಿಲ್ಲ, ಅವರು ಮುಕ್ತರಾಗ್ತಾರೆ. ಇಲ್ಲಿ ಋಷಿಗಳು ಜ್ಞಾನಿಗಳು ಬಂದರು. ಋಷಿಗಳು ಹೇಗೆ ಕಾಣ್ತಾರೆ? ಋಷಿಗಳು ನಮಗೆ ಕಾಣುವುದೇ ಇಲ್ಲವಲ್ಲ. ಋಷಿಗಳು ನಮಗೆ ಕಾಣೋದೇ ಇಲ್ಲವಲ್ಲ. ಋಷಿಗಳು ಎಲ್ಲಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಲಕ್ಷ್ಮೀದೇವಿ ಹೇಳ್ತಾಳೆ, ಋಷಿಗಳು ಜ್ಞಾನಿಗಳು ಮಾರಾಟಕ್ಕಿಟ್ಟ ವಸ್ತುಗಳಲ್ಲ. ನೀವು ಏನು ವ್ಯಾಪಾರ ದಿವಸದ ಸಂಸಾರ ಬದಲು ಮಾಡ್ತಾರೆ, ಋಷಿಗಳು ಅಲ್ಲಿ ಕಾಣುವವರಲ್ಲ. ನಿಮಗೆ ತೀರ್ಥಕ್ಷೇತ್ರದಲ್ಲೇ ತಮ್ಮ ಮನೆಯನ್ನು ಮಾಡಿಕೊಂಡಿರ್ತಾರೆ, ವಾಸವನ್ನು ಮಾಡ್ತಾರೆ, ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಋಷಿಗಳು ಜ್ಞಾನಿಗಳು ಗೋಚರ ಆಗಬೇಕು ಅಂದರೆ ನಾವು ತಪಸ್ಸು ಮಾಡಬೇಕು. ನಾವು ತೀರ್ಥಯಾತ್ರೆಗೆ ಹೋಗಿ ಅವರ ಸೇವೆಯನ್ನು ಮಾಡಬೇಕು, ತಪಸ್ಸು ಮಾಡಬೇಕು. ಆ ಜ್ಞಾನಿಗಳು ಋಷಿಗಳು ಆವಾಗ ನಮಗೆ ಅನುಗ್ರಹ ಮಾಡ್ತಾರೆ. ಇದರಲ್ಲಿ ಒಂದು ಸೂಕ್ಷ್ಮ ಅಡಗಿದೆ. ತೀರ್ಥಯಾತ್ರೆಗೆ ಹೋದಾಗ ಯಾವ ತರಹ ಹೋಗಬೇಕು, ತೀರ್ಥಯಾತ್ರೆಯನ್ನು ಯಾವ ತರಹ ಮಾಡಬೇಕು, ತೀರ್ಥಯಾತ್ರೆಯನ್ನು ತೀರ್ಥಯಾತ್ರೆಯ ತರಹವೇ ಮಾಡಬೇಕು. ತೀರ್ಥಯಾತ್ರೆಯನ್ನು ಮಾಡಬೇಕಾದರೆ ತೀರ್ಥಯಾತ್ರೆ ಹೇಗೆ ಮಾಡಬೇಕು ಅಂತ ವಿಧಿ ನಿಷೇಧ ಇದೆಯೋ ಅದೇ ರೀತಿ ತೀರ್ಥಯಾತ್ರೆ ಮಾಡಬೇಕು. ಅದೇ ರೀತಿ ಗಂಗಾಜಲಗಳಲ್ಲಿ ಸ್ನಾನ ಮಾಡಬೇಕು. ಗಂಗಾ ಹೇಳಿದೆ, ಈಗ ನಾವು ಹೇಳ್ತೀವಿ ಸ್ವಚ್ಛ ಅಂತ ಹೇಳಿದೆ. ತೀರ್ಥಕ್ಷೇತ್ರಗಳಲ್ಲಿ ಗಲೀಜು ಮಾಡುವವರು ಪರಮ ನರಕವನ್ನು ಅನುಭವಿಸ್ತಾರೆ ಅಂತಲೇ ಇದೆ ಶಾಸ್ತ್ರದಲ್ಲಿ. ನಾವು ತೀರ್ಥಕ್ಷೇತ್ರದಲ್ಲಿ ಮಿಂದುವಾಗ ಮನೆಯಲ್ಲಿ ಅಥವಾ ನೀವು ಎಲ್ಲಿಳಿದು ಅಲ್ಲಿ ಒಂದು ಸಾರಿ ಸ್ನಾನವನ್ನು ಮಾಡಿಕೊಂಡು ಬಿಟ್ಟು ಅಲ್ಲಿ ಬರೀ ಮುಳುಗು ಹಾಕಬೇಕು ಅಂತ ಇದೆ. ಅಲ್ಲಿ ಬೇರೆ ಎಲ್ಲವೂ ವರ್ಜ್ಯ, ಏನೂ ಮಾಡುವ ಹಾಗಿಲ್ಲ. ಅಲ್ಲಿ ಅಷ್ಟು ಸ್ವಚ್ಛತೆ ಇರಬೇಕಲ್ಲಿ. ನಾವು ಮಾಡೋದೇನೀಗ ಮಾಡಬಾರ್ದೆಲ್ಲ ಅಲ್ಲೇ ಮಾಡೋದೆ. ಹೀಗೆ ನಾವು ವಿಧಿ ನಿಷೇಧದಿಂದ ಬಿಟ್ಟು ವಿಧಿಪೂರ್ವಕವಾಗಿ ನಾವು ತೀರ್ಥಯಾತ್ರೆಯನ್ನು ಮಾಡಿ ತೀರ್ಥಯಾತ್ರೆಯಲ್ಲಿ ಭಗವಂತನ ಬಗ್ಗೆ, ಋಷಿಗಳ ಬಗ್ಗೆ ನಾವು ಚಿಂತನೆ ಮಾಡಿ, ಪುಣ್ಯಕ್ಷೇತ್ರಗಳ ಅಭಿಮಾನಿಗಳ ದೇವತೆಗಳ ಬಗ್ಗೆ ಚಿಂತನೆ ಮಾಡಿ ನಾವು ಪ್ರಾರ್ಥಿಸಿದರೆ ಋಷಿಗಳು ನಮಗೆ ಅನುಗ್ರಹಿಸ್ತಾರೆ. ಇಲ್ಲ ಅಂದರೆ ನಾವು ತೀರ್ಥಯಾತ್ರೆಗೆ ಹೋಗಿ ಎಲ್ಲ ಪಿಕ್ನಿಕ್ಕಿಗೆ ಹೋದಂಗೆ ನಾವು ತೀರ್ಥಯಾತ್ರೆಗೆ ಹೋಗಿ ನಾವು ಅಂತೀವಲ್ಲ ನಮ್ಮದೇ ಭಾಷೆಯಲ್ಲಿ ನಾವು ಎಂಜಾಯ್ ಮಾಡಿ ಬರ್ತೀವಿ ಅಂತ ಎಂಜಾಯ್ ಮಾಡಿದರೆ ಅವರು ಅದನ್ನು ತೆಗೆದುಬಿಟ್ಟು ಶಾಪಗ್ರಸ್ತರನ್ನಾಗಿ ಮಾಡ್ತಾರೆ. ಒಂದು ತೀರ್ಥಯಾತ್ರೆಯಲ್ಲಿ ಒಂದು ಪುಣ್ಯಕರ್ಮ ಮಾಡಿದರೆ ಬಹಳ ಫಲ ಬರುತ್ತೆ. ಅದೇ ಒಂದು ಪಾಪವನ್ನು ಮಾಡಿದರೆ ಸಾವಿರ ಜನ್ಮಗಳಷ್ಟು ಎತ್ತಬೇಕಾಗತ್ತೆ. ಆ ತೀರ್ಥಕ್ಷೇತ್ರದಲ್ಲಿ ಒಂದು ಪಾಪಕರ್ಮವನ್ನು ಮಾಡಿದರೆ ನಾವು ಅದು ಮಾಡುವುದನ್ನು ತೀರ್ಥಯಾತ್ರೆಗೆ ಹೋದಾಗ ನಾವು ತಿಳಿದುಕೊಳ್ಬೇಕು. ಯಾಕೆಂದರೆ ಋಷಿಗಳು ಜ್ಞಾನಿಗಳಲ್ಲಿ ಇರ್ತಾರೆ, ನದಿ ದೇವತೆಗಳು ಇರ್ತಾರೆ. ಅಲ್ಲಿ ಭಾಗವತದಲ್ಲೇ ಬಂದಿದೆ, ಹಿಂದೆ ಹೇಳಿದ್ದೆ ನಾನು, ಭಾಗವತದಲ್ಲಿ ಬಂದಿದೆ. ಹರಿಕಥಾಮೃತದಲ್ಲೂ ದಾಸರು ಹೇಳಿದ್ದಾರೆ, ಗಂಗಾದೇವಿ 4 ನದಿಗಳು, ಪುಂಡರೀಕನ ಕಥೆ ಬರುತ್ತಲ್ಲ, ಪುಂಡರೀಕನ ಕಥೆ ಬಂದಾಗ ಅದು ಬರುತ್ತೆ. ಅವರೆಲ್ಲ ತಮ್ಮ ಪಾಪವನ್ನು ಕಳಲಿಕ್ಕೆ ಋಷಿಮುನಿಗಳನ್ನ ಹೋಗ್ತಾರೆ ಅವರು ದಿವಸನೂ, ಪ್ರತಿ ದಿವಸ. ಯಾಕೆಂದರೆ ನಾವೆಲ್ಲ ಪಾಪ ಬಿಟ್ಬಿಟ್ಟಿರ್ತೀವಲ್ಲ ಅವ್ರ ಹತ್ರ. ಹಾಗಾಗಿ ನಾವು ಬಹಳ ಎಚ್ಚರ ವಹಿಸಬೇಕು. ಆ ಜ್ಞಾನಿಗಳು ವಾಸ ಮಾಡ್ತಾ ಇರ್ತಾರೆ, ಅವರು ಅಪರೋಕ್ಷವನ್ನು ಬಯಸ್ತಾ ಇರ್ತಾರೆ. ನಿಮ್ಮ ಪಾದ ಕಮಲವನ್ನು ಮನಸ್ಸಿನಿಂದ ಪ್ರವೇಶಿಸ್ತಾರೆ. ಅವರಿಗೆ ಏನು ಮನೆ? ನಿಮ್ಮ ಪಾದವೇ ಮನೆ ಅವರಿಗೆ, ಬೇರೆ ಮನೆ ಬೇಡ. ನಮಗೆಲ್ಲ ಮನೆ, ನಮಗೆಲ್ಲ ಮನೆಗಳು ಬೇಕು, ಸೈಟ್ಗಳು ಬೇಕು, ಎಲ್ಲ ಬೇಕು. ಅವರಿಗೆ ಭಗವಂತನ ಪಾದವೇ ಮನೆ, ಭಗವಂತನ ಪಾದದ ಆಶ್ರಯ ಪಡಬೇಕು ಅಂತ ಜ್ಞಾನಿಗಳು ಚಿಂತಿಸ್ತಾರೆ. ಅವರು ಅಂಥವರಿಗೆ ಏನು ಹಾಗೆ ಚಿಂತಿಸಿದವರಿಗೆ ಹರ ಅವಸಥ ಅಂತಾರೆ. ಹರ ಅವಸಥ ಅಂದರೆ ಹರನ ಮನೆ. ಹರನ ಮನೆ ಅಂದರೆ ಏನು? ನಾವು ಕೈಲಾಸ ಪರ್ವತ ಅಂತ ತಿಳ್ಕೊಳ್ತೀವಿ, ಸ್ಮಶಾನ ಅಂತ ತಿಳ್ಕೊಳ್ತೀವಿ, ಅದು ಅಲ್ಲ. ಹರನ ಅವಸಥ ಅಂದರೆ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿ. ಅಹಂಕಾರ ತತ್ವವೇ ಶರೀರವುಳ್ಳ ರುದ್ರದೇವರು. ಅಹಂಕಾರವನ್ನು ಮಾಡುವುದನ್ನು ಬಿಡಿಸ್ತಾನೆ ಶಿವ, ಭಗವಂತನ ಹತ್ರ ಕಳಿಸ್ತಾನೆ ನಮಗೆ. ಅದಕ್ಕೆ ಈ ರೀತಿ ನಾವು ಚಿಂತನೆ ಮಾಡಿದರೆ ಹರ ಅವಸತ, ಹರನ ಮನೆಯಲ್ಲಿ ಹೋಗುವುದು. ನಾನು ಮಾಡ್ತಿದ್ದೇನೆ ಅನ್ನೋ ಅಹಂಕಾರ ಹೋಗುತ್ತೆ. ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆ ಬರುತ್ತೆ. ಹಾಗೆ ಬರುತ್ತೆ ಭಗವಂತ. ಅವ್ರ ಜ್ಞಾನಿಗಳು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನೀನು ಸೃಷ್ಟಿ ಮಾಡು ಅಂತ ಕೇಳ್ತಾರೆ.
ಮುಂದೆ ಹೇಳ್ತಾಳೆ, ಇದಮಪ್ಯತೋ ವದಂತಿ ಚೇನ್ನನು ತರ್ಕ ವ್ಯಭಿಚರಂತಿ ಕ್ವಚಿತ್ ಕ್ವಚಿನ್ ಮೃಷಾಚ ತಥೋ ಭಯದೃಗ ವ್ಯವಹಿತಯೇ ವಿಕಲ್ಪೌಷಿತೋನ್ಮಹಂ ಪರಂಪರೆಯ ಭ್ರಮತಿ ಭಾರತಿ ಚ ತವೋರು ವೃತಿ ಭಿರೂಢಜವ. ಕೆಲವರು ಹೇಳ್ತಾರೆ ಈ ಜಗತ್ತು ಮಿಥ್ಯ, ಸುಳ್ಳು, ಇದಕ್ಕೆ ಜೀವ ವ್ಯತಿರಿಕ್ತ ಪಾಲಕನೊಬ್ಬನು, ಇದಕ್ಕೆ ಪಾಲನೆ ಮಾಡುವವನೊಬ್ಬನು ಇಲ್ಲೇ ಇಲ್ಲ, ದೇವರೇ ಇಲ್ಲ. ಕೆಲವರು ಕುತರ್ಕದಿಂದ ದೇವರಿದ್ರೆ ಕಾಣಬೇಕಾಗಿತ್ತಲ್ಲ ರೀ, ಕಾಣಬೇಕಾಗಿತ್ತಾನೆ ದೇವರಿದ್ರೆ, ನಮ್ಗೆ ಯಾಕೆ ಕಾಣಲ್ಲ? ದೇವರಿಲ್ಲ, ಈ ಜಗತ್ತು ಸುಳ್ಳು ಅಂತಾರೆ. ಕಂಡಿದ್ದೆಲ್ಲ ಸುಳ್ಳು ಅನ್ನೋರಿದ್ದಾರೆ. ಈ ಜಗತ್ತು ಸುಳ್ಳು ಯಾಕೆ ಅಂದರೆ ನಿಮಗೆ ಕಾಣ್ತಾ ಇದೆ. ಯಾಕೆ ಕಾಣುತ್ತೆ? ನಮಗೆ ಅಜ್ಞಾನ ಇದೆ. ಅಜ್ಞಾನ ಹೋಯ್ತಾ ಜಗತ್ತು ಕಾಣ. ಜಗತ್ತು ಕಾಣಲ್ಲ. ಜಗತ್ತು ಕಾಣಲ್ಲ ಅಂದರೆ ಏನು? ನನಗೆ ಅಜ್ಞಾನ ಹೋಯ್ತು ಅಂದರೆ ನಾನು ಮೋಕ್ಷ, ಯಾಕೆಂದರೆ ನಾನೇ ಬ್ರಹ್ಮ, ಮುಗಿದೋಯ್ತಿಲ್ಲ. ಈಗ ಯಾರು ನಾವಿಲ್ಲಿ ಬಂದು ಏನು ಹೇಳ್ತಾ ಇದ್ದೀವೋ ಇದು ನಮಗೆ ಅಜ್ಞಾನ ಇರುವುದರಿಂದ ನಮಗೆ ಎಲ್ಲರೂ ಪ್ರಪಂಚ ಕಾಣ್ತಾ ಇದೆ. ಅಜ್ಞಾನ ಹೋದರೆ ಪ್ರಪಂಚ ಕಾಣಲ್ಲ. ಈ ಥರ ತರ್ಕ ಮಾಡುವವರೊಬ್ಬರಿದ್ದಾರೆ. ಪರಮಾತ್ಮ ಪಾಲಕನೂ ಅಲ್ಲ, ಲಯಕಾರನೂ ಅಲ್ಲ, ಸೃಷ್ಟಿಕರ್ತನೂ ಅಲ್ಲ ರೀ ಪರಮಾತ್ಮ. ಅದು ಪ್ರಕೃತಿ ಅದಾಗೆ ಬರುತ್ತೆ, ಹುಟ್ಟತ್ತೆ, ಹೋಗ್ತಾರೆ, ಸಾಯ್ತಾರೆ, ಇಂಥವ್ರಿದ್ದಾರೆ ಹೇಳೋರು. ಅದಕ್ಕೆ ಈ ಅನರ್ಥ ಪದಪ್ರಯೋಗಗಳಿಂದ ಸ್ಥಿರಚಿತ್ತತೆ ಇಲ್ಲದವರಿಗೆ ಏನಾಗತ್ತೆ? ಭ್ರಾಂತಿ ಆಗತ್ತೆ, ಭ್ರಾಂತಿ ಬರುತ್ತೆ. ಬ್ರಹ್ಮನ ಗುಣಗಳನ್ನು, ಬಹುಗುಣಗಳನ್ನು ಅಲ್ಪ ಶಬ್ದಗಳಿಂದ ಕೆಲವರು ಏನು ಹೇಳ್ತಾರೆ? ಜೀವನಿಗೆ 12 ಗುಣ ಅಂತಾರೆ, ಭಗವಂತನಿಗೆ 6 ಗುಣ ಅಂತಾರೆ. ಭಗವಂತ ಇಲ್ಲೆಲ್ಲ ಭೇದ ಇದೆ, ಮೋಕ್ಷಕ್ಕೆ ಹೋದರೆ ಭಗವಂತ ನಾನು ಒಂದೇ ಅಂತಾರೆ. ಪ್ರಕೃತಿನೇ ಭಗವಂತನೇ ಪ್ರಕೃತಿಯಾಗಿ ಪರಿಣಾಮ ಹೊಂದಿಬಿಡ್ತಾನೆ ಅಂತ ಅದನ್ನು ಹೇಳ್ತಾರೆ. ಹೀಗೆ ಸುಮಾರು ಜನ ಹೇಳ್ತಾರೆ. ಯಾಕೆಂದರೆ ಭಗವಂತನ ತತ್ವವನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಅವರಿಗೆ ಆಗಿಲ್ಲ. ಏನು ಹೇಳಬೇಕೋ ಅದನ್ನು ಹೇಳಿ, ಏನಂದರೆ ಫಸ್ಟು ನಮಗೆ ಚೆನ್ನಾಗಿ ಹೇಳಬೇಕು, ಗೊತ್ತಾಗಂಗೆ ಹೇಳಬೇಕು. ಗೊತ್ತಿಲ್ಲ ಅಂದರೆ ಅವನಿಗೆ ಅನುಮಾನ ಹುಡ್ಸಿ ಕೈ ಬಿಟ್ಬಿಡ್ಬೇಕು. ಹೀಗೆ ಅದಕ್ಕೇನು ಹೇಳ್ತಾರೆ? ಅಪಿ ಅಂತ ಹೇಳಿದ್ದಾರೆ. ಅಪಿ ಅಂದರೆ, ಪಿ ಅಂದರೆ ಪಾಲನೆ, ಪಾಲನೆ ಮಾಡುವವನು, ಪಾಲನೆ ಮಾಡುವವನಿದ್ದಾನೆ. ಪ ಅಂದರೆ ಪಾಲನೆ. ಇದಕ್ಕೆ ಸುಂದರವಾದ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕಪಿಲ ನಾಮಕ ಪರಮಾತ್ಮ. ಕ ಅಂದರೆ ಸುಖ, ಪಿ ಅಂದರೆ ಪಾಲನೆ, ಲಾ ಅಂದರೆ ಲಯ, ಸಂಸ್ಕೃತದಲ್ಲಿ ಲಯ ಅಂತ ಬರುತ್ತೆ. ಕ ಅಂದರೆ ಸುಖ ಅಂತ ಸೃಷ್ಟಿ ಅಂತಲೂ ಬರುತ್ತೆ. ಸೃಷ್ಟಿ, ಪಾಲನೆ, ಲಯಕರ್ತ ಯಾರಪ್ಪ ಅಂದರೆ ಕಪಿಲ. ಕಪಿಲ ಅಂದರೆ ಭಗವಂತ, ಭಗವಂತ ಅಂತ ಬರುತ್ತೆ. ಇದನ್ನೇ ನಾವು ನಮ್ಮ ಇಮ್ಯಾಜಿನೇಷನಲ್ಲಿ ಹೇಳಬೇಕು ಅಂದರೆ ಇದನ್ನೇ ನಮ್ಮ ಇಂಗ್ಲೀಷ್ನವರು ಗಾಡ್ ಅಂತ ಕದ್ದುಬಿಟ್ರು ಕಪಿಲನ. ಯಾಕೆ ಅಂದರೆ ನೋಡಿ, ಗಾಡ್ ಜಿ, ಜಿ ಅಂದರೆ ಏನು? ಜನರೇಟರ್ ಅಂದರೆ ಉತ್ಪತ್ತಿ, ಸೃಷ್ಟಿ ಮಾಡೋದು ಅಲ್ವಾ, ಜನರೇಟ್ರು. ಓ ಅಂದರೆ ಏನು? ಆಪರೇಟರು, ಆಪರೇಟಿಂಗ್ ಮ್ಯಾನೇಜರ್ ಅಂತ ಇರ್ತಾರೆ ಕಂಪನಿನಲ್ಲಿ, ದಿನನಿತ್ಯ ಕ್ರಿಯೆಗಳನ್ನು ನೋಡ್ತಾ ಹೋಗ್ತಿರ್ತಾರೆ. ಅದೇನೋ ಪಿ ಅಂದರೆ ಪಾಲನೆ, ಆಪರೇಟರ್ ಅಂದರೆ ಪಾಲನೆ. ಡಿ ಅಂದರೆ ಡೆಸ್ಟ್ರಾಯರು, ಡೆಸ್ಟ್ರಾಯರ್ ಅಂದರೆ ನಾಶ ಮಾಡೋವನು. ಸೃಷ್ಟಿ, ಸ್ಥಿತಿ, ಪಾಲನೆ. ಕಪಿಲ ಅದನ್ನೇ ಕದ್ದವ್ರು ಜೀವೋಡಿ ಅಂತಿಟ್ರು. ನಾವು ಕಪಿಲ ಅನ್ನಲ್ಲ, ನಾವು ಜೀವೋಡಿ ಅಂತೀವಿ ಅಷ್ಟೇ. ಇದೇ ವ್ಯತ್ಯಾಸ. ಎಲ್ಲ ಭಾಷೆಗಳು, ಪ್ರಪಂಚದ ಎಲ್ಲ ಭಾಷೆಗಳು ಬಂದಿದ್ದೇ ಸಂಸ್ಕೃತದಿಂದ. ನಾವು ಸಂಸ್ಕೃತಕ್ಕೆ ಎಷ್ಟೇನೇ ಅಂದ್ರೂ ಕೂಡ ಸಂಸ್ಕೃತ ಬೇಸಿನಿಂದ ಆರ್ಜನ್ ಆಗಿದ್ದೇನೇ ಭಾಷೆಗಳು. ಬೇರೆ ಬೇರೆ ಅರ್ಥ ಇಟ್ಟುಕೊಂಡ್ರು ಕೂಡ ಇದಕ್ಕೆ ಮೂಲಕ್ಕೆ ಬರ್ತಾರೆ ಅವರು. ಹಾಗೆ ಬಹಳ ಉದಾಹರಣೆಯನ್ನು ಕೊಡ್ಬೋದು. ಕ ಅಂದರೆ ಸುಖ ಅಂತ ಬರುತ್ತೆ, ಸುಖಪೂರ್ಣ ಅಂತ ಬರುತ್ತೆ. ಪಿ ಅಂದರೆ ಪಾಲನೆ ಅಂತ ಬರುತ್ತೆ. ಒಪಿ ಅಂತವ್ರು ಹೇಳ್ತಾರೆ. ಒಪಿ ಅಂದರೆ ಪಾಲನೆ ಮಾಡದಿರದವನು, ಪಾಲನೆ ಇಲ್ಲದವನು ಭಗವಂತ ಅಂತ ಹೇಳ್ತಾರೆ. ಈ ತರಹ ತರ್ಕಗಳಿಗೆ ಭಗವಂತ, ಲಕ್ಷ್ಮೀದೇವಿ ಹೇಳ್ತಾಳೆ, ಭಗವಂತ ಇವರು ಅಂಧತಮಸ್ಗೆ ಹೋಗ್ತಾರೆ, ಇವರು ಪರಂಪರೆಯಿಂದ ಈ ಲೋಕದಲ್ಲಿ ಸದಾ ಇಂಥ ವಿರುದ್ಧವಾದ ಕಲ್ಪನೆಯನ್ನು ಹರಡಿಸ್ತಾ ಇದ್ದಾರೆ, ಇದು ಈ ಪರಂಪರವಾದ ಪದ್ಧತಿಯನ್ನು ಹರಡಿಸ್ತಾ ಇದ್ದಾರೆ. ಆದ್ದರಿಂದ ನೀನು ಈ ಅಂಧ ಪರಂಪರೆಯನ್ನು ಹೋಗಲಿಕ್ಕೋಸ್ಕರ ಸೃಷ್ಟಿಯನ್ನು ಮಾಡು, ಅವರವರ ಸಾಧನೆಯನ್ನು ಅವರು ಮಾಡಿಕೊಳ್ತಾರೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಮುಂದೆ ಹೇಳ್ತಾಳೆ, ನಯದಧಿಮಗ್ರ ಅಸನ ಭವಿಷ್ಯದತೋ ನಿಧನಾದ ನಿಮಿತ್ತಕ ಮಂತರಾತ್ವೈ ವಿಭಾತಿ ಮೃಷೈಕರಸೆ ಅತ ಉಪಗೀಯತೆ ದ್ರವಿಡ ಜಾತಿ ವಿಕಲ್ಪ ಪತೈ ಹಿತತಮೋನು ವಿಲಾಸಮಿದಮಿಚ್ಛ ವಯಂತಿ ಬುಧಾ. ನೋಡಿ, ಜೀವ ಈಶ್ವರನಲ್ಲ, ಜೀವ ಈಶ್ವರ ಅಲ್ಲ. ಜೀವ ಹುಟ್ಟುವ ಮೊದಲು ಎಲ್ಲಿದ್ದ? ಗರ್ಭದಲ್ಲಿದ್ದ. ಗರ್ಭದಲ್ಲಿದ್ದಾಗ ಸುಖ ಅನುಭವಿಸಿದ್ನ? ಇಲ್ಲ, ದುಃಖನೇ ಅನುಭವಿಸಿದ್ದ. ದುಃಖಿಯಾದಾಗ ಅವನಿಗೆ ಈಶ್ವರತ್ವ ಹೇಗೆ ಬರುತ್ತೆ? ಈಶ್ವರತ್ವ ಬರಲಿಕ್ಕೆ ಸಾಧ್ಯ ಇಲ್ಲ.
ಮರಣ ಆದ ಮೇಲೆ ಈ ಶರೀರ ಬಿಟ್ಟ ಮೇಲೆ ನರಕಾದಿ ಲೋಕಗಳಿಗೆ ಹೋಗ್ತಾನೆ. ಅವನಿಗೆ ಈಶ್ವರತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ನರಕಾದಿ ಲೋಕಗಳಿಗೆ ಹೋದ ಅಂದರೆ. ಹಿಂದೆ ಈಗ ನಾವು ಯಾವುದನ್ನೇ ನೋಡಬೇಕಾದ್ರೆ ಅದರ ಹಿಂದೆ ಮುಂದೆ ವಿಚಾರಿಸಿ ನೋಡು ಅಂತ ನಾವು ಹೇಳ್ತೀವಿ ಅಲ್ವಾ. ಅದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಏಕೆಂದರೆ ಒಂದು ವಿಚಾರವನ್ನು ತೆಗೆದುಕೊಂಡಾಗ ನಾವು ಆ ವಿಚಾರದ ಅರ್ಥವನ್ನು ಅಲ್ಲಿಯೇ ನೋಡಬಾರ್ದು. ಈಗ ನಮಗೆ ಹಿಂದೆ ಗರ್ಭದಲ್ಲಿದ್ದಾಗ ನಾವು ಈಶ್ವರರಲ್ಲ, ನಮ್ಮ ಶರೀರ ಹೋದ ಮೇಲೆ ನಾವು ಈಶ್ವರರಲ್ಲ, ಮಧ್ಯದಲ್ಲಿ ನಾವು ಈಶ್ವರರು ಅನ್ನೋದೇನು ಹುಚ್ಚುತನ? ಅದು ನಾವು ಈಶ್ವರ ಅನ್ನೋದು ಹುಚ್ಚುತನ ತಾನೇ. ಅದು ಮಧ್ಯದಲ್ಲಿ ಹಿಂದೆನೂ ನಾವು ಈಶ್ವರರಲ್ಲ, ಮುಂದೆನೂ ಈಶ್ವರರಲ್ಲ. ಈಗ ಸ್ಥಿತಿಯಲ್ಲಿ ನಾನೇ ದೇವರು ಅಂತಂದರೆ ಅದು ಏನು ಬಂತದು? ಅಪಪ್ರಚಾರನೇ ಆಯಿತು ಭಗವಂತನ ಬಗ್ಗೆ. ಅದು ಲಕ್ಷ್ಮೀದೇವಿ ಹೇಳ್ತಾಳೆ, ಅದು ಅಲ್ಲ, ಅದು ಸ್ಥಿತಿ ಅಲ್ಲ, ಅದು ಆ ಥರ ಬರಲಿಕ್ಕೆ ಸಾಧ್ಯನೂ ಇಲ್ಲ. ಜೀವ ಅಭೇದವು ಏನಾಗತ್ತೆ, ಭಗವಂತ ಅವರವರ ಯೋಗ್ಯತೆ ಅವ್ರು ಕೊಡ್ತಾನೆ. ಅವರಿಗೆ ಅಭೇದತ್ವ ಕೊಡುವುದು ಯಾರು? ಭಗವಂತನೇ. ಅಭೇದ ಅಂತ ಚಿಂತನೆ ಕೊಡುವುದು ಯಾರು? ಭಗವಂತನೇ ಕೊಡೋದು. ಅಭೇದ ಅಂತಲೇ ಚಿಂತನೆ ಮಾಡು, ನೀನು ಹಾಗೇ ಚಿಂತನೆ ಮಾಡಬೇಕು, ನೀನು ಯೋಗ್ಯತೆಯೇ ಹಾಗಿದೆ ಹಾಗೇ ಮಾಡುವಂತ ಭಗವಂತ ಹೇಳ್ತಾನೆ. ಅವರಿಗೆ ಅದೇ ಬರೋದು, ಅಭೇದ ಅಂತಲೇ ಬರೋದು. ಆಮೇಲೆ ಏನು ಮಾಡ್ತಾರೆ ಅಂದರೆ, ಜೀವನು ಶ್ರೀಮಂತ ಉತ್ತಮ ಕುಲದವನು ನಾನು ಅಂತ ತಿಳ್ಕೊಂಡ್ಬಿಟ್ಟು ಕಲ್ಪನಾ ಶಾಸ್ತ್ರದಿಂದ ಭಗವಂತನ ಹೊಳ್ತಾರೆ. ಇದು ಅಸುರಿ ಬುದ್ಧಿಯ ಕಲ್ಪನಾ ಜಾಲ. ಅಸುರ ಬುದ್ಧಿ, ರಾಕ್ಷಸ ಬುದ್ಧಿ, ಆ ಬುದ್ಧಿಗಳ ಕಲ್ಪನಾ ಜಾಲದಿಂದ ಜನರನ್ನು ಕಟ್ಟಿ ಹಾಕ್ತಾರೆ, ಮೋಸ ಮಾಡ್ತಾರೆ ಇಂಥವರು ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಆಮೇಲೆ ಆ ಈಶ್ವರ ಅಭೇದ ಭ್ರಾಂತಿಯಿಂದಲೇ ಜೀವನ ಶ್ರೀಮಂತ ಉತ್ತಮ ಕುಲದವನು ಅಂತ ನಾವು ಹೇಳ್ತಾ ಇರ್ತೀವಿ. ಇವೆಲ್ಲ ಸಾಕ್ಷಿ ವಿರುದ್ಧ ಕಲ್ಪನೆಯ ಮಾರ್ಗಗಳನ್ನು ಸುತ್ತಾ ಇರ್ತಾರೆ. ಆದ್ದರಿಂದ ಸುಳ್ಳಾದ ಅಸುರಿ ಬುದ್ಧಿಯು ಕಲ್ಪನೆ ವಿಲಾಸ ಮಾತ್ರ ಎಂದು ಜ್ಞಾನಿಯು ತಿಳಿಯುತ್ತಾರೆ. ಇಂಥ ಜ್ಞಾನಿಗಳು ತಮ್ಮ ಸಾಧನೆಯನ್ನು ಮಾಡಬೇಕು ಭಗವಂತ, ಅದಕ್ಕೋಸ್ಕರ ನೀನು ಸೃಷ್ಟಿ ಮಾಡು ಅಂತ ದುರ್ಗಾದೇವಿ ಭಗವಂತನನ್ನು ಕೇಳ್ಕೊಳ್ತಾಳೆ. ಮುಂದುವರೆದು ಹೇಳ್ತಾಳೆ, ಉದಗಾತ್ ಪುಮಾನನು ಗೀತ ಗುಣಾಶ್ಚಯುಷನ್ ಭಜತಿ ಸ್ವರೂಪತಾಂ ತದನು ತ್ವಮುತ ಜಹಾಸಿ ಜಿಹಾಸಿತಾಂ ಅಹಿರಿವತ್ವಚಂ ಪರಮಾತ್ಮ ಭಗಾಂ ಮಹಸಿ ಮಹೀಯಸೆ ಅಷ್ಟಗುಣೋ ಅಪರಮೇಯ ಭಗ. ನಿನ್ನ ಗುಣಕರ್ಮಗಳನ್ನು ಉಪಾಸನೆ ಮಾಡುವವನು ವೇದದಲ್ಲಿ ನಿನ್ನನ್ನು ಕೊಂಡಾಡುವ ಗುಣಕರ್ಮಗಳನ್ನು ಉಪಾಸನೆ ಮಾಡ್ತಾ ಇರ್ತಾನೆ. ಗುರುಗಳ ಉಪದೇಶದಿಂದ, ಗುರೂಕ್ತ ಕ್ರಮದಿಂದ, ಗುರುಗಳು ಯಾವ ಕ್ರಮದಿಂದ ಹೇಳ್ತಾರೋ ಆ ಕ್ರಮದಿಂದ ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾ ಇರ್ತಾನೆ. ಅಪರೋಕ್ಷ ಸಂಪಾದಿಸಿ ತನ್ನ ಪ್ರಾರಬ್ಧವನ್ನು ತಾನು ಕಳೆದುಕೊಳ್ಳುವಂತಾಗ್ತಾನೆ, ಮುಕ್ತನಾಗ್ತಾನೆ. ಸಾರುತ್ಯಾದಿ ಮೋಕ್ಷಗಳನ್ನು ಭಗವಂತ ಅವರಿಗೆ ಕರುಣಿಸ್ತಾನೆ. ಅದಕ್ಕೆ ಅವನು ಸ್ವತಂತ್ರ ಅಲ್ಲ, ನಮ್ಮ ಜೀವಾಚ್ಛೇದಕ ಪರಮಾಚ್ಛಾದಕಗಳಿಗೆ ನಿವೃತ್ತಿ ಮಾಡುವವನು ಭಗವಂತ ಒಬ್ಬನೇ. ಭಗವಂತನ ಇಚ್ಛೆಯಿಂದಲೇ ನಮಗೆ ಮೋಕ್ಷ ಪ್ರಾಪ್ತಿ ಹೊರತುನು ಭಗವಂತನ ಇಚ್ಛೆ ಇಲ್ಲದೆ ನಮ್ಮ ಲಿಂಗ ಶರೀರ ಭಂಗ ಆಗಲು ಸಾಧ್ಯನೇ ಇಲ್ಲ. ಅದನ್ನು ಲಕ್ಷ್ಮೀದೇವಿ ಹೇಳ್ತಾರೆ, ಅಷ್ಟ ಐಶ್ವರ್ಯವುಳ್ಳವನು ನೀನು, ನಿನ್ನ ಮೂಲಕ ನಿನ್ನನ್ನು ಪೂಜಿಸಿಕೊಳ್ಳುತ್ತೇನೆ ನೀನೇ ನಿನ್ನನ್ನು ಅವರಲ್ಲಿ ನಿಂತು ಪೂಜನೆ ಮಾಡಿಸಿಕೊಡುತ್ತೀಯ. ಜೀವನ ಏನು ಮಾಡ್ತಾನೆ, ಗುರುಮುಖದಿಂದ ಶ್ರವಣ ಮಾಡಿ ಮನನ ಧ್ಯಾನಗಳಿಂದ ನಿನ್ನನ್ನು ಪೂಜಿಸ್ತಾನೆ. ಆಮೇಲೆ ಮುಂದೆ ಹೇಳ್ತಾರೆ, ಯದಿನ ಸಮುಚ್ಚರಂತಿ ಯತಯೋ ಹೃದಿ ಕಾಮಜಡ ದುರಧಿಗಮೋ ಸತಾಂ ಹೃದಿಗತೋ ಸ್ಮೃತ ಕಂಠಮಣಿ ಅನೃತೃ ಪ್ರಯೋಗಿ ನಾಮಭಯೋ ಭಗವನ್ ಅನಮಗತಾಂತಕಾನಧಿರೂಢ ಪದಾದ್ಭವತಃ. ಸಜ್ಜನರು ನೋಡಿ ಈಗ ಬರ್ತಾರೆ, ಸಜ್ಜನರು ಏನು ಮಾಡ್ತಾರೆ, ಕಾವಿ ಬಟ್ಟೆ ಉಟ್ಕೊಂಡ್ಬಿಟ್ಟು ಯತಿಗಳು ಅಂತ ವೇಷ ತೊಡ್ಕೊಂಡ್ಬಿಟ್ಟು ಎಲ್ಲ ಯತಿಗಳು ಅಂತ ಬಂದುಬಿಡ್ತಾರೆ. ನಾನು ಯತಿ, ನಾನು ಸನ್ಯಾಸಿ, ನಾನು ಗುರು ಅಂತ ದಂಡ ಹಿಡಿತಾರೆ. ಲಕ್ಷ್ಮೀದೇವಿ ಹೇಳ್ತಾಳೆ, ಯತಿಗಳು ಬರ್ತಾರೆ, ಕಾವಿ ಉಟ್ಕೊಂಡ್ಬಿಟ್ಟು ತಲೆಯಲ್ಲಿ ಕೂದಲನ್ನು ತೆಗೆದುಬಿಟ್ಟು ತಮ್ಮ ಕಾರ್ಯ ತಾವು ಮಾಡ್ಕೊಂಡ್ಬಿಟ್ಟು ನಾನು ಸನ್ಯಾಸಿ ಅಂತ ಬರ್ತಾರೆ. ಯೋಗಿಗಳು ಬರ್ತಾರೆ. ಯೋಗಿಗಳು ಬಂದರೆ ಅವರು ಏನು ಮಾಡಬೇಕು, ಅವರು ಸನ್ಯಾಸಿ ಆಗಲಿಕ್ಕೆ ಹೇಗೆ, ಸಕಲ ವಿಷಯ ಪದಾರ್ಥಗಳ ಬಗ್ಗೆ ವೈರಾಗ್ಯ ಇರಬೇಕು ಅವರಿಗೆ. ಭಗವಂತನ ಬಗ್ಗೆ ಜ್ಞಾನ ಇರಬೇಕು ಅಷ್ಟೇ, ಭಗವಂತನ ಬಗ್ಗೆ ಚಿಂತನೆ ಇರಬೇಕು. ವಿಷಯಗಳ ಬಗ್ಗೆ ಅಂದರೆ ತಮ್ಮ ಶಿಷ್ಯರ ಬಗ್ಗೆ ಎಲ್ಲ ಜ್ಞಾನ ಇರಬೇಕು, ಎಷ್ಟೋ ಅಷ್ಟು ಇರಬೇಕು. ಇದ್ದು ಬಿಟ್ಟು ಅವರು ಭಗವಂತನ ಬಗ್ಗೆ ಜ್ಞಾನ ಇದ್ದರೆ ಭಗವಂತ ಅವರಿಗೆ ಅತ್ಯಂತವಾಗಿ ಪ್ರೀತಿಸ್ತಾನೆ. ಯತಿಗಳು ಅವನಿಗೆ ಬಹಳ ಪ್ರೀತಿಪರ. ಆದರೆ ಯತಿಗಳು ಕಾಮಾತುರರಾಗಿ ವಿಷಯ ಆಸಕ್ತಿಗಳಿಗೆ ಹೋಗಿ ತಾವು ಆಸ್ತಿ ಮಾಡಿಕೊಳ್ಳುವುದಕ್ಕೆ ಹೋಗಿ ತಮ್ಮ ಸಂಬಂಧಿಕರಿಗೆ ಆಸ್ತಿ ಮಾಡಿಸಿ ಎಲ್ಲರಿಗನ್ನೂ ಆಸ್ತಿ ಮಾಡಿಸಿ ತಾವು ಮಾಡುತ್ತಾರೆ ಏನಂದರೆ ಕಾಮವನ್ನು ಬಿಟ್ಟಿರಲ್ಲ.
ಕಾಮವನ್ನು ತ್ಯಾಗ ಮಾಡಿರಲ್ಲ. ಇಂಥವರಿಗೆ ಭಗವಂತ ಒಲಿಯಲ್ಲ. ಲಕ್ಷ್ಮೀದೇವಿನೇ ಹೇಳ್ತಾಳೆ, ನೀನು ಏನು ಮಾಡಿದರೆ ಪುರಂದರದಾಸರನ್ನು ಕುರಿತು ಹೇಳ್ತಾರಲ್ಲ, ಜೋಳಿಗೆ ಹಾಕ್ಕೊಂಡ ತಟ್ಟ ನಾನು ದಾಸನೇ, ಕಾವಿ ಶಾಟಿ ಹುಟ್ಟಿದ ತಟ್ಟ ನಾನು ಸನ್ಯಾಸಿ ಅಂತ ಕೇಳ್ತಾರಲ್ಲ. ಸನ್ಯಾಸಿ ಏನು ಬಿಡಬೇಕು, ಏನು ಬಿಡಬೇಕು? ವಿಷಯ ಭೋಗಗಳನ್ನು ಬಿಡಬೇಕು. ಅದು ಬಿಟ್ಟು ನಾನು ಸನ್ಯಾಸಿಯಾದೆ, ಕಾವಿ ಉಟ್ಕೊಂಡು ಬಿಟ್ಟೆ, ನಾನು ಮಾಡ್ತಾ ಇದ್ದೀನಿ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟು ಮಾಡುವುದು ಎಲ್ಲ ಯತಿಗಳಿಗೂ ಅನ್ವಯಿಸುವುದಿಲ್ಲ ಇದು. ಈಗೂ ಇದ್ದಾರೆ ಕೆಲವೊಂದು ಯತಿಗಳು, ಆ ತರಹ ಯತಿಗಳು ಇದ್ದಾರೆ, ಈ ತರಹ ಯತಿಗಳು ಇದ್ದಾರೆ. ಯತಿ ಧರ್ಮ ಏನು ಅನ್ನುವುದನ್ನು ಪರಿಪಾಲನೆ ಮಾಡಲ್ಲ. ಯತಿಗಳು ತಮ್ಮ ಪರಿಪಾಲನೆ ಹೇಗೆ ಮಾಡಬೇಕು? ದಿವಸಕ್ಕೆ 8 ತುತ್ತು ಅನ್ನ ತಿನ್ನಬೇಕು. 8 ತುತ್ತು ಅಂದರೆ ಇಷ್ಟು ದೊಡ್ಡ ತುತ್ತಲ್ಲ, ಕೈನಲ್ಲಿ ಎಷ್ಟು ಸಿಗತ್ತೋ ಅಷ್ಟು ತುತ್ತು. 8 ತುತ್ತು ತಿಂದ ಮೇಲೆ ಮುಂದಿನ ದಿವಸ ಅವರು ಭಗವಂತನ ಪೂಜೆ ಮಾಡಿ ನೈವೇದ್ಯ ಮಾಡಿದ ಮೇಲೆ ಅವರು ತೆಗೆದುಕೊಳ್ಬೇಕು. ಅವರಿಗೆ ಬಹಳ ಕರ್ಮಗಳಿದ್ದಾವೆ, ಬಹಳ ವಿಧಿಗಳಿದ್ದಾವೆ ಯತಿಗಳಿಗೆ. ಯಾಕೆ ಅಂದರೆ ಭಗವಂತನ ಬಗ್ಗೆ ಯಾವಾಗಲೂ ಭಗವಂತನ ಬಗ್ಗೆ ಚಿಂತಿಸಬೇಕು, ಭಗವಂತನ ಮಹಿಮೆಯನ್ನು ಹೇಳಬೇಕು, ಪಾಠಶಾಸ್ತ್ರಗಳನ್ನು ಹೇಳಬೇಕು, ಇದರಲ್ಲಿ ನಿರತರಾಗಬೇಕು, ಭಗವಂತನ ಗುಣಗಳನ್ನು. ಅದನ್ನು ಬಿಟ್ಟು ನಾವು ಲೌಕಿಕ ವ್ಯವಹಾರದಲ್ಲಿ ಹೋದೆ, ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಎಲ್ಲ ಮಾಡಿದೆ, ಭಗವಂತನನ್ನೇ ಮರೆತು ಬಿಟ್ಟೆ ಅಂತಂದರೆ ಭಗವಂತ ಅವರನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಅವರ ಹೃದಯದಲ್ಲಿ ಅವರು ಪೂಜೆ ಮಾಡ್ತಾರೆ, ಭಗವಂತ ಅವ್ರ ಹೃದಯದಲ್ಲಿ ಇರ್ತಾನೆ. ಹೃದಯದಲ್ಲಿ ಇದ್ದುಬಿಟ್ಟು ಜ್ಞಾನವನ್ನು ಕೊಡೋದಿಲ್ಲ ಅವರಿಗೆ. ಇನ್ನು ಅವರಿಗೆ ಹಂಗಾದರೆ ನಮ್ಮಂಥ ದುರ್ಜನರಿಗೆ ಭಗವಂತ ಕಾಣ್ತಾನೆ? ನಮಗೆ ಭಗವಂತ ಕಾಣ್ತಾನ? ಎಲ್ಲಿ ಕಾಣ್ತಾನೆ ನಮಗೆ ಭಗವಂತ? ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅದು ಹೆಂಗೆ ಅಂದರೆ, ಕೊರಳಲ್ಲೇ ನಾವು ಬಂಗಾರದ ಹಾರ ಹಾಕ್ಕೊಂಡಿರ್ತೀವಿ, ಮಣೆ ಹಾಕ್ಕೊಂಡಿರ್ತೀವಿ, ಬಂಗಾರದ ಹಾರ ಕೊರಳಲ್ಲಿದೆ ಅನ್ನೋದೇ ಗೊತ್ತಿರಲ್ಲ, ಮರೆತು ಬಿಟ್ಟಿರ್ತೀವಿ, ಊರೆಲ್ಲ ಹುಡುಕ್ತೀವಿ. ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ, ಅವನ್ನೇ ಸ್ಮರಣೆ ಮಾಡಲ್ಲ ನಾವು ಬೇರೆ ಏನೇನೋ ಮಾಡ್ಕೊಂಡು. ಹಂಗೇನಂದರೆ ಕೊರಳಲ್ಲಿ ಮಣಿ ಹಾಕ್ಕೊಂಬಿಟ್ಟು ನಾವು ಊರೆಲ್ಲ ಹುಡುಕ್ತಾ ಇದ್ದೀವಿ ಭಗವಂತನ. ಹಾಗೆ ಲಕ್ಷ್ಮೀದೇವಿ ಹೇಳ್ತಾಳೆ, ಹಿಂಗೆ ಇರೋದು ವಿಷಯ ಭೋಗ ಸಾಕು ಅಂತ ತೃಪ್ತಿ ಪಡ್ತಾರಲ್ಲ ಅಂತ ಯೋಗಿಗಳು, ಸನ್ಯಾಸಿಗಳು, ಅವರಿಗೆ ಯಮನ ಭಯವನ್ನು ದೂರ ಮಾಡ್ತೀಯ ನೀನು. ಇಲ್ಲಿ ಸಂಸಾರದಲ್ಲಿ ವಿಷಯಾಸಕ್ತರಾಗಿ ಯಾರಿರ್ತಾರೋ ಅವರಿಗೆ ಗೊತ್ತಾಗದಿದ್ದಂಗೆ ಯಮದೇವರು ಬಂದು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ವೈಕುಂಠದಲ್ಲಿ ಅವರ ದರ್ಬಾರು ಎಂದೂ ನಡೆಯಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಮುಂದೆ ಹೇಳ್ತಾಳೆ, ತದವಗಮಾರ್ಥ ಸಿತಾಸಿತಯೋ ಗುಣವಿಗುಣಯೋರ್ನಹಿ ದೇಹಭೃತಾಂ ಸಗಿರಃ ಅನನುಯುರತ್ರ ಹಂಸಕುಲಗೀತ ಪರಂಪರೆಯ ನ ತುಷಾವರಣ ಇವರಜಾಂಸಿ ವಾಂತಿಯ ವಯಸಾ ಸಹ ಯಚ್ಯುತಯಸ್ತ್ವಯಿ ಸಫಲಂ ಪತಂತಿ ನ ಪತಂತಿ ಬಂಧನಾ. ಎಲ್ಲರಿಗಿಂತಲೂ ಹೆಚ್ಚಾಗಿ ದೇವರನ್ನು ಹರಿಯನ್ನು ಅರಿತುಕೊಂಡವಳು ಲಕ್ಷ್ಮೀದೇವಿ. ಅವಳನ್ನು ಆತ ಆಳ್ತಾನೆ, ಅವಳು ಅವನ ಅಧೀನ. ಆದರೆ ಅವನು ಯಾರಿಗೂ ಅಧೀನ ಅಲ್ಲ. ಅವರ ವಿಷಯವನ್ನು ಕೇವಲ ಶರೀರಗಳ ಮಾತಿನಿಂದ, ಕೇವಲ ಶ್ರುತಿಗಳಿಂದ ಬೋಧಕರಾಗಲಾಗದಿಲ್ಲ. ಕೇವಲ ರುಜುಯೋಗಿಗಳು ಉಪದೇಶ ಪರಂಪರೆಯ ಸಹಾಯದಿಂದಲೇ ಅವರ ಜ್ಞಾನ ಆಗುತ್ತೆ. ಏಕೆಂದರೆ ಅವರ ಸಹಾಯ ಇಲ್ಲದೆ ನಾವು ಎಷ್ಟು ದಿವಸ ಅಧ್ಯಯನ ಮಾಡಿದರೂ ಅದು ಸಾಲದು, ಅವು ಬೆಳಕು ನೀಡುವುದಿಲ್ಲ. ಮತ್ತು ಅದಕ್ಕೆ ಯೋಗ್ಯತೆಯೂ ಬೇಕಾಗತ್ತೆ. ಅವರವರ ಯೋಗ್ಯತೆ ಅನುಸಾರವಾಗಿರುತ್ತೆ. ನಾವು ಏನು ತಿಳ್ಕೊಂಡಿರ್ತೀವೋ ಎಲ್ಲ ನಮ್ಮ ಸ್ಮೃತಿಗೆ ಬರಬೇಕು ಅಂತೇನಿಲ್ಲ, ಮರ್ತೋಗ್ಬಿಡುತ್ತೆ. ಎಷ್ಟೋ ಹೇಳಬೇಕು ಅಂತ ಬಂದಿದ್ದು ಮರ್ತೋಗ್ಬಿಡುತ್ತೆ, ಎಷ್ಟೋ ಕೇಳಿದ್ದಲ್ಲೇ ಮರ್ತೋಗ್ಬಿಡುತ್ತೆ. ನಮ್ಮ ಸ್ಮೃತಿಗೆ ಬರಬೇಕಲ್ಲ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ. ಒಂದು ಲೋಟದಲ್ಲಿ ಒಂದು ಕೊಡದ ನೀರನ್ನು ಸೇರಿಸ್ಲಿಕ್ಕಾಗತ್ತಾ? ಆ ಕೊಡದ ಯೋಗ್ಯತೆನೇ ಬೇರೆ, ಲೋಟದ ಯೋಗ್ಯತೆನೇ ಬೇರೆ. ನಾನು ಅದನ್ನು ಸೇರಿಸ್ಕೊಳ್ತೀನಿ ಅಂದ್ರೆ ಆಗತ್ತಾ? ಹಾಕಿದರೆ ಚೆಲ್ಲೋಗುತ್ತೆ. ಭಗವಂತ ಹಾಗೇನೆ ಕಳೀತಾನೆ, ನಿನ್ನ ಯೋಗ್ಯತೆ ಇಷ್ಟೇನೆ ನಿನಗೆ ಸಿಗೋದು ಅಂತ ಭಗವಂತ ಹೇಳ್ತಾನೆ. ಅಂದರೆ ಹೇಗೆ ಹೇಳ್ತಾನೆ ಅಂತಂದರೆ, ಹೇಗೆ ಬೆಳಕು ನೀಡೋದಿಲ್ಲ ಅಂದರೆ ಉದಾಹರಣೆ ಹೇಳ್ತಾನೆ. ಒಂದು ಭತ್ತದ ಹೊಟ್ಟು ಅಕ್ಕಿ ಇದೆ ಒಳಗಡೆಗೆ, ಆ ಹೊಟ್ಟು ಎಲ್ಲಾದರೂ ಅಕ್ಕಿಗೆ ಅಂಟಿರಲ್ಲ. ಆ ಹೊಟ್ಟಿನ ಸಂಬಂಧ ಇದಕ್ಕಿರಲ್ಲ. ಆ ಹೊಟ್ಟಷ್ಟೇ ತೆಗೆದು ಬಿಟ್ಟರೆ ಅಕ್ಕಿ ಬೆಳಕು ಬರುತ್ತೆ. ಹಾಗೆ ಧೂಳಿನ ಸಂಪರ್ಕ ಬರಾಗೋದಿಲ್ಲ. ಭತ್ತದ ಕಣದ ಮೇಲೆ ಧೂಳಿರುತ್ತೆ ಹೊರತು ಅಕ್ಕಿಯ ಮೇಲೆ ಧೂಳಿರಲ್ಲ. ಅಕ್ಕಿಯ ಮೇಲೆ ಹಾಗೆ ತಾಮಸರಿಗೆ, ಅಯೋಗ್ಯರಿಗೆ ಎಷ್ಟು ವೇದಗಳನ್ನು ಓದಿದರೂ, ಎಷ್ಟು ಕೇಳಿದರೂ ಅದರ ಯಥಾರ್ಥ ಜ್ಞಾನ ಬರೋದಿಲ್ಲ. ದುರ್ಯೋಧನಿಗೆ ಎದುರುಗಡೆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ರು, ಕೃಷ್ಣ ಪರಮಾತ್ಮ ದಿವಸ ಬಂದು ಮಾತಾಡ್ತಾ ಇದ್ರು, ಅವನೇ ದೇವರು ಅನ್ನೋ ಭಾವನೆ ಅವನಿಗೆ ಬರಲಿಲ್ಲ.
ಯಾಕೆಂದರೆ ಅವನಿಗೆ ಆ ಯೋಗ್ಯತೆ ಇಲ್ಲ. ಹಾಗಾಗಿ ನೀನು ಅವರನ್ನು ವೇದೋಕ್ತ ಕರ್ಮ ಮಾಡಿ ಮೋಕ್ಷ ಫಲಭಾಗಿಗಳಾಗ್ತಾರೆ, ಅಂಥವರನ್ನು ನೀನು ಉದ್ಧಾರ ಮಾಡಬೇಕು. ಸ್ವಾಮಿ ನೀನು ಸೃಷ್ಟಿ ಮಾಡು ಅಂತ ಹೇಳ್ತಾಳೆ. ಹೀಗೆ ಹೇಳಿಬಿಟ್ಟು ಲಕ್ಷ್ಮೀದೇವಿ ತನ್ನ ಭಗವಂತನ ಸ್ತುತಿಯನ್ನು ಇಲ್ಲಿಗೆ ಮಂಗಳ ಮಾಡ್ತಾಳೆ. ಮುಂದೆ ಭಗವಂತ ಹೇಳ್ತಾನೆ, ಇದು ಶಾರ್ಟ್ ಆಗಿದ್ದು, ಇತ್ಯೇತದ್ ಬ್ರಹ್ಮಣ ಪುತ್ರಾಹ ಅಶ್ರುತ್ಯಾತ್ಮನು ಶಾಸನಂ ಸನಂದನಮಥಾ ನರ್ಚು ಸಿದ್ಧ ಜ್ಞಾತ್ವಾ ಆತ್ಮನೋಗತಿಂ. ಬ್ರಹ್ಮಪುತ್ರ ಸನಕಾದಿಗಳು ಪರಮಾತ್ಮ ತತ್ವಶಾಸ್ತ್ರಗಳನ್ನು ಕೇಳಿ ಪರಮಾತ್ಮನ ತತ್ವವನ್ನು ತಿಳಿದು ಸನಂದರನನ್ನು ಪ್ರಶಂಸಿಸಿದರು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಸನಕಾದಿಗಳು ಆಕಾಶ ನಾಮಕ ಪರಮಾತ್ಮನನ್ನು ಭಕ್ತಿಯಿಂದ ಆಶ್ರಯಿಸಿದ್ದಾರೆ. ಸಕಲ ವೇದ ಪುರಾಣ ಉಪನಿಷತ್ತುಗಳ ಸಾರವನ್ನು ತೆಗೆದುಕೊಟ್ಟಿದ್ದಾರೆ ಸನಕಾದಿ ಋಷಿಗಳು ಅಂತ ಹೇಳ್ತಾನೆ. ಆಮೇಲೆ ನಾರದರಿಗೆ ಹೇಳ್ತಾರೆ ಪರಮಾತ್ಮ, ಬ್ರಹ್ಮಪುತ್ರ ನಾರದನೇ, ಈ ಪರಮಾತ್ಮ ತತ್ವಶಾಸ್ತ್ರ ಜನರಿಗೆ ದುಷ್ಟ ಕಾಮನೆಗಳನ್ನು ನಿಧನಂ ನಾಶ ಮಾಡುತ್ತದೆ. ಈ ಶ್ರುತಿಗೀತೆಯನ್ನು ಕೇಳಿದವರಿಗೆ ದುಷ್ಟ ಕಾಮನೆಗಳನ್ನು ನಾಶ ಮಾಡುತ್ತದೆ, ಸಾತ್ವಿಕ ಕಾಮನೆಗಳನ್ನು ತಂದುಕೊಡುತ್ತದೆ. ಇಂತಹ ಶಾಸ್ತ್ರವನ್ನು ನನ್ನಿಂದ ಉಪದೇಶ ಪಡೆದಿದ್ದೀಯ ನಾರದ, ನೀನು ಚೆನ್ನಾಗಿ ಶ್ರದ್ಧೆಯಿಂದ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಮಾತ್ಮನನ್ನು ಆರಾಧಿಸುವಂತ ಪರಮಾತ್ಮ ಹೇಳ್ತಾನೆ. ಆವಾಗ ನಾರದರು ಉಪದೇಶ ಪಡೆದು ಮನೋನಿಗ್ರಹ ಮಾಡಿಕೊಂಡು ಪರಲೋಕ ಸಾಧನೆಯಲ್ಲಿ ಕುತಕುತ್ಯರಾಗಿ ಗುರುಗಳ ಮುಂದೆ ಹೇಳ್ತಾರೆ. ನಾರದರು ಹೇಳ್ತಾರೆ, ನಮಸ್ತಸ್ಮೈ ಭಗವತೆ ಕೃಷ್ಣಾಯಾಮಲಮೂರ್ತಯೇ ಯೋಧಾತ ಸರ್ವಭೂತಾನಾಂ ಅಭಯೋ ಯಸ್ಯ ತೇ ಕಲಾಃ. ನನ್ನ ಪ್ರತಿಬಿಂಬಾಂಶವಾದ ಸಮಸ್ತ ಪ್ರಾಣಿಗಳಿಗೆ ಯಾರು ಧಾರಕನಾಗಿ ಆಧಾರಕನಾಗಿರುವನೋ ಅಭಯಧಾರಕನಾಗಿರುವನೋ ನಿರ್ಮಲ ಸ್ವರೂಪ ನೀನು, ನಿನಗೆ ದೋಷ ಇಲ್ಲ, ನಿರ್ಮಲ ಸ್ವರೂಪನಾದ ನೀನು ಭಗವಾನ್ ಶ್ರೀಕೃಷ್ಣ, ನಿನಗೆ ನಮಸ್ಕಾರ ಅಂತ ನಾರದ ಮುನಿಗಳು ಹೇಳ್ತಾರೆ. ನಾರದರು ಹೇಳ್ತಾರೆ, ಇತ್ಯಾದ್ಯಂ ರುಚಿಮಾಂ ಮಂತ್ರ ತಚ್ಚಿಷ್ಯಾಂಶ್ಚ ಅಮಲಾತ್ಮಕಾನ್ ತಥೋ ಅಗದಾಶ್ರಮಂ ಸಾಕ್ಷಾತ್ ಪಿತುದ್ವೈಪಾಯನಸ್ಯ ಮೇ. ಹೀಗೆ ನಾರದರು ಆದಿ ಋಷಿಯಾದ ನಾರಾಯಣ ಮುನಿಯನ್ನು ನಮಿಸಿ ನಿರ್ಮಲ ಅಂತಃಕರಣದ ಅವರ ಶಿಷ್ಯರಲ್ಲಿ ಹೋಗಿ ಬರುವೆಂದು ಹೇಳಿ ತನ್ನ ಸಾಕ್ಷಾತ್ ಪಿತನಾದ ಬಾದರಾಯಣ ಆಶ್ರಮಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ, ವೇದವ್ಯಾಸ ದೇವರು ದೇವರು ಅಂತ ಕೆಲವರು ಅನ್ನಲ್ಲ. ವೇದವ್ಯಾಸರು ದೇವರು ಅಂದರೆ ಆದಿ ಋಷಿಗಳು ಯಾರು? ನಾರಾಯಣ ಮುನಿ. ವೇದವ್ಯಾಸ ದೇವರೇ ನಾರಾಯಣ ಮುನಿ. ಅವರ ಹತ್ರ ತನ್ನ ಸಾಕ್ಷಾತ್ ಪಿತನಾದ ಬಾದರಾಯಣನ ಆಶ್ರಮಕ್ಕೆ ಹೋಗ್ತಾರೆ. ವೇದವ್ಯಾಸರು ನಾರದರನ್ನು ಅಲ್ಲಿ ಸತ್ಕರಿಸ್ತಾರೆ. ನಾರದರು ಆಸನವನ್ನು ಸ್ವೀಕರಿಸಿ ತಾನು ನಾರಾಯಣ ಮುನಿಗಳ ಮುಖದಿಂದ ಉಪದೇಶ ಮಾಡಿದ್ದನ್ನು ಶ್ರುತಿಗೀತೆಯಿಂದ ವೇದವ್ಯಾಸ ದೇವರನ್ನು ಸ್ತುತಿಸ್ತಾರೆ. ಇಲ್ಲಿ ವೇದವ್ಯಾಸ ದೇವರನ್ನು ದೇವರು ಅಂತ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಅಲ್ಲಿ ದೇವರ ಸ್ತುತಿಯನ್ನು ಕೇಳಿದರು ನಾರಾಯಣ ಮುನಿಗಳಿಂದ. ಇಲ್ಲಿ ವೇದವ್ಯಾಸರ ಹತ್ರ ಆ ಶ್ರುತಿಗೀತೆಯಿಂದ ವೇದವ್ಯಾಸ ದೇವರನ್ನು ಸ್ತುತಿಸ್ತಾರೆ. ಆಮೇಲೆ ಹೇಳ್ತಾರೆ, ತಥೇದರ್ವರ್ಣಿತಂ ರಾಜನ್ ಯಶ್ಚ ಪ್ರಶ್ನ ಕುತಸ್ತ್ವಯ ಏನ ಬ್ರಹ್ಮಣ್ಯ ನಿರ್ದೇಶೇ ನಿರ್ಗುಣೇಪಿ ಮನಶ್ಚರೇತ್. ಪರೀಕ್ಷಿತನೇ, ನಿರ್ಗುಣವಾದ ಅವಾಚ್ಯನಾದ ಪರಮಾತ್ಮನ ಮನಸ್ಸು ಹೇಗೆ ಬಲ್ಲದು, ಶ್ರುತಿ ಹೇಗೆ ಹೇಳಬಲ್ಲದು ನಿನ್ನ ಪೇಳಿಗೆ ಈ ಸಮಾಧಾನವನ್ನು ಈ ಶ್ರುತಿಗೀತೆ ಕೊಟ್ಟಿದೆ. ಯೋ ಹಿ ಆತ್ಮ ಜಗದಾದಿ ಮಧ್ಯ ನಿಧನೋ ಯೋ ಅವ್ಯಕ್ತ ಜೀವೇಶ್ವರೋ ಯಃ ಸೃಷ್ಟೇ ದಮನು ಪ್ರವಿಷ್ಟ ಋಷಿಣ ಚಕ್ರೆ ಪುನಃ ಸಂಹಿತಾಂ ಯಂ ಸಂಪದ್ಯ ಜಹಾತ್ಯ ಜಾಮನುಷೈ ಸುಪ್ತ ಕೊಲಯಾಂ ಯಥಾತಂ ಕೈವಲ್ಯ ನಿರಸ್ತಯೋ ನಿಮಭಯಂ ಧ್ಯಾಯೇದಜಸ್ರಂ ಹರಿಂ. ಪರಮಾತ್ಮ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಗಳಿಗೆ ಕರ್ತ. ಉತ್ಪತ್ತಿಗೂ ಅವನೇ ಕರ್ತ, ಸ್ಥಿತಿಗೂ ಅವನೇ ಕರ್ತ, ಸಂಹಾರಕ್ಕೂ ಅವನೇ ಕರ್ತ. ಪ್ರಕೃತಿ ಪುರುಷರಿಗೆ ಎಲ್ಲರಿಗೂ ನಿಯಾಮಕ. ಜಗತ್ತನ್ನು ಸೃಷ್ಟಿ ನಿಯಾಮನೆ ಮಾಡಿ ಪ್ರವೇಶಿಸ್ತಾನೆ. ಋಷಿ ರೂಪದಿಂದ ಭಾಗದ ಪುರಾಣವನ್ನು ಹೇಳುತ್ತಾನೆ. ಎಲ್ಲ ಬ್ರಹ್ಮನಲ್ಲಿ ಬ್ರಹ್ಮನಾಗಿ ನಿಂತು ಬಿಟ್ಟು ಸೃಷ್ಟಿಯನ್ನು ಮಾಡ್ತಾನೆ. ರುದ್ರನಲ್ಲಿ ರುದ್ರನಾಗಿ ಬಿಟ್ಟು ಲಯವನ್ನು ಮಾಡ್ತಾನೆ. ತಾನು ಸ್ವಯಂ ವಿಷ್ಣುವಾಗಿ ಬಿಟ್ಟು ಪಾಲನೆಯನ್ನು ಮಾಡ್ತಾನೆ. ಭಗವಂತನು ಹೀಗೆ ಸಂಸಾರ ಜೀವನ ಮಲಗಿದ್ದ ಹಕ್ಕಿ ಬೆಳಗಾದಾಗ ಗೂಡನ್ನು ಬಿಡುವಂತೆ ಬಂಧಕವಾದ ಎರಡು ಬಗೆಯ ಪ್ರಕೃತಿಯನ್ನು ಬಿಟ್ಟು ಬಿಡ್ತಾನೆ. ಆ ಪ್ರಕೃತಿಯಿಂದ ಪರಮಾತ್ಮ ಯಾರಿಂದಲೂ ಹುಟ್ಟವನಲ್ಲ, ಭಯರಹಿತ, ಅವನು ಭಯ ನಿವಾರಕ. ಅಂತ ಹರಿಯನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಶ್ರುತಿಗೀತೆ ಹೇಳುತ್ತೆ. ನಾವಂತೂ ಶ್ರುತಿಗೀತೆಯ ಸಂಪೂರ್ಣ ಏನಿದೆ, ಶ್ರುತಿಗೀತೆ ಈ ಸಾರ ಏನಿದೆ, ಈ ಸಾರದಲ್ಲಿ ಮಲಗಿರುವ ಭಗವಂತನನ್ನು ಲಕ್ಷ್ಮೀದೇವಿ ಎಬ್ಬಿಸಿದಳು ಅಲ್ವಾ. ನಾವು ನಮ್ಮಲ್ಲಿ ಹೇಗೆ ತಿಳ್ಕೋಬೇಕು? ನಮ್ಮ ಹೃದಯ ಎಂಬ ಸಮುದ್ರದಲ್ಲಿ ಭಗವಂತ ಮಲಗಿದ್ದಾನೆ. ಭಗವಂತ ಮಲಗಿದ್ದಾನೆ ಅಂದರೆ ಅವನು ಮಲಗಿಲ್ಲ, ನಮಗೆ ಅವನು ಅರಿವಿಲ್ಲ, ಮಲಗಿದ್ದಾನೆ. ಅವನು ಏಳಬೇಕು ಅಂದರೆ ನಾವು ಇದ್ದೀವೀಗ, ಸ್ಥೂಲ ಶರೀರ ಕೊಟ್ಟಿದ್ದಾನೆ ಭಗವಂತ. ಅವನು ಏಳಬೇಕು, ಎದ್ದು ಅವನ ನಾನಿಲ್ಲಿದ್ದೀನಿ ಅನ್ನುವ ಅವನ ಅರ್ಥವನ್ನು ನಮಗೆ ಪ್ರಕಟಿಸಬೇಕು ಅಂದರೆ ನಾವೇನು ಮಾಡಬೇಕು? ಶ್ರುತಿಗೀತೆ
ಶ್ರುತಿ ಅಂದರೆ ವೇದ, ವೇದಾನುಸಾರಿ ಪುರಾಣಗಳು, ಶಾಸ್ತ್ರಗಳು, ದಾಸರ ಗೀತೆಗಳು, ದಾಸರ ಪದಗಳು, ಇವುಗಳಲ್ಲಿ ಅರ್ಥವನ್ನು ತಿಳಿದುಕೊಂಡು ನಮ್ಮ ಹೃದಯದಲ್ಲಿ ಮಲಗಿರುವ ಭಗವಂತನನ್ನು ವೇದಗಳಿಂದ, ವೇದಗಳ ಅನುಸಾರಿಯಾದ ಗ್ರಂಥದ ಅಧ್ಯಯನ ಪೂರ್ವಕವಾಗಿ, ಗ್ರಂಥದ ಶ್ರವಣ ಪೂರ್ವಕವಾಗಿ ಭಗವಂತನನ್ನ ಗುಣಗಳನ್ನು ಹೇಳಿ 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 ಹೇಳಿ, ಲಕ್ಷ್ಮೀದೇವಿ ನೋಡಿ ಹೇಳ್ತಾಳೆ ಹೇಳ್ತಾಳೆ ಹೇಳ್ತಾಳೆ, ಅವಳಿಗೆ ಗೊತ್ತು, ಹೇಳ್ತಾನೆ ಇರ್ತಾಳೆ. ನಾವು ಹೇಳಿದ್ದನ್ನು ಹೇಳಿ ಹೇಳಿ ಭಗವಂತ ನೀನು ಹೀಗಿದ್ದೀಯಾ ಹಾಗಿದ್ದೀಯಾ ಅಂತ ಹೇಳಿಬಿಟ್ಟು ಅವನ ಗುಣಗಳನ್ನು ನಾವು ವರ್ಣನೆ ಮಾಡಿ ಮಾಡಿ, ಅವನ ರೂಪಗಳನ್ನು ದಿವಸ ಪ್ರತಿಕ್ಷಣವೂ ವರ್ಣನೆ ಮಾಡಿ ಮಾಡಿ ನಮ್ಮ ಹೃದಯದಲ್ಲಿರುವ ಭಗವಂತ, ಮಲಗಿದ್ದ ಭಗವಂತ ನಮಗೆ ಗೋಚರನಾಗಬೇಕು. ಅವನ ಗುಣಗಳನ್ನು ನಾವು ಶ್ರುತಿಗೆ ಅನುಸಾರಿಯಾದ ಪುರಾಣಗಳಿಂದ, ಕಾವ್ಯಗಳಿಂದ ನಾವು ಭಗವಂತನನ್ನು ಸ್ತುತಿಸಿ ಯಥಾರ್ಥವಾಗಿ ನಮ್ಮ ಯೋಗ್ಯತೆ ಅನುಸಾರವಾಗಿ ಭಗವಂತನನ್ನು ಸ್ತುತಿಸಿದರೆ ಭಗವಂತ ನಮ್ಮ ಹೃದಯದಲ್ಲಿ ಎದ್ದು ಸೃಷ್ಟಿಯನ್ನು ಮಾಡ್ತಾನೆ. ಅಂದರೆ ಏನು? ಅವನ ಇರುವಿಕೆಯನ್ನು ನಮಗೆ ಗೋಚರಿಸುವಂತೆ ಭಗವಂತ ಮಾಡ್ತಾನೆ. ಇದು ಶ್ರುತಿಗೀತೆ ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಅನುಸಂಧಾನ. ಲಕ್ಷ್ಮೀದೇವಿ ಹೇಳಿದ್ಲು, ಲಕ್ಷ್ಮೀದೇವಿ ನಾರಾಯಣಿಗೆ ಹೇಳಿದ್ಲು, ಲಕ್ಷ್ಮೀದೇವಿ ಮಹಾಜ್ಞಾನಿ, ನಾವು ಅಜ್ಞಾನಿಗಳು, ನಮಗೇನು ಗೊತ್ತು, ನಾರಾಯಣನಿಗೆ ಗೊತ್ತು, ಲಕ್ಷ್ಮೀದೇವಿ ಗೊತ್ತು, ನಾವು ಕೇಳಿಬಿಟ್ಟು ಹೋಗ್ತೀವಿ ಅಂತಂದರೆ ಅದು ಅಲ್ಲ. ನಾವು ಹೃದಯದಲ್ಲಿ ನಮ್ಮ ಪರಮಾತ್ಮನನ್ನು, ಮಲಗಿದ್ದ ಪರಮಾತ್ಮನನ್ನು ನಾವು ಶ್ರುತಿಗಳ ಮುಖಾಂತರ ಒಂದನೇ ಹೇಳುವ ಭಗವಂತನ ಇರುವನ್ನು ನಾವು ಎಚ್ಚರ ಮಾಡಿಸಿಕೊಳ್ಳಬೇಕು. ಎಚ್ಚರ ಮಾಡಿಸಿ ನಮ್ಮ ಸಾಧನೆಯನ್ನು ಮಾಡಿ ನಾವು ಮುಂದೆ ಹೋಗಬೇಕು ಅಂತಾನೆ ಶ್ರುತಿಗೀತೆಯನ್ನು ಲಕ್ಷ್ಮೀದೇವಿ ಭಗವಂತನಿಗೆ ಎಬ್ಬಿಸುವ ನಟನೆಯ ಮೂಲಕ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ಶ್ರುತಿಗೀತೆಯನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದಾಳೆ. ಅನ್ನಲ್ಲಿಗೆ ಈ ಪ್ರವಚನ ಮಾಲಿಕೆಯ ಶ್ರುತಿಗೀತೆಯ ಮಹೋತ್ಸವದ ಮಂಗಳ ಕಾರ್ಯವನ್ನು ಇಲ್ಲಿಗೆ ನಮ್ಮ ಗುರುವಂತರ್ಗತ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಸಕಲ ತತ್ವಾಭಿಮಾನಿ ದೇವತೆಗಳ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸ್ತಾ ಇದ್ದೇನೆ. ಇದರಲ್ಲಿ ಈ ಹೇಳಿದ್ದು ಏನಾದರೂ ಶಾಸ್ತ್ರಬದ್ಧವಾಗಿಲ್ಲದಿದ್ದರೆ ಕೆಲವೊಂದು ತಪ್ಪುಗಳು ಆಗಿರುವುದು ನಿಶ್ಚಿತ. ಅದು ಎಲ್ಲ ನನ್ನ ಸ್ವಯಂಕೃತ. ನಾನು ಏನಾದರೂ 4 ವಾಕ್ಯಗಳು, 1 ವಾಕ್ಯ ಅಥವಾ 2 ವಾಕ್ಯನೂ ಶಾಸ್ತ್ರೋಕ್ತವಾಗಿ ಬಂದಿದ್ದರೆ ಅದು ನಮ್ಮ ಗುರುಗಳಿಗೆ ಸಲ್ಲಬೇಕು, ಅದರ ಶ್ರೇಯಸ್ಸು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾಮ ಅಂತುತ್ರಭಾವ ಕರೋತಿ ಯದ್ದ ಸಕಲಂ ಪರಸ್ಮೈ ನಾರಾಯಣ ಆಯ್ತು ಸಮರ್ಪಯಾಮಿ. ಈ ಶ್ರುತಿಗೀತೆಯನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟ ಈ ರಾಯರ ಮಠದ ಆಡಳಿತ ಮಂಡಳಿಗಳಿಗೂ ಹಾಗೂ ಇದನ್ನು ನಿಷ್ಠೆಯಿಂದ ಶ್ರವಣ ಮಾಡಿದ ಎಲ್ಲ ಭಕ್ತರಿಗೂ ಭಗವಂತನು, ಲಕ್ಷ್ಮೀದೇವಿಯು ಭಗವಂತನ ಗುಣಗಳನ್ನು ಅವರವರ ಯೋಗ್ಯತೆ ಅನುಸಾರವಾಗಿ ಅವರಿಗೆ ಬೆಳಗುವಂತೆ ಮಾಡಲಿ ಅಂತ ಹೇಳಿ ಇದನ್ನು ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.